ರಾಮಚಂದ್ರ ಮಮ ಬಂಧು ರಾಮಚಂದ್ರ ಜಗಸಿಂಧು ಜಯ ಪ್ರಭುಪದ ಜಯ ಪ್ರಭುಪದ ಪ್ರಭುಪದ ಜಯ ಪ್ರಭುಪದ जय गुरुदेवा जय गुरुदेवा ओम नमो भगवते वासुदेवाय 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 नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयामुदीरये नष्टप्रायेषु अभद्रेषु नित्यं भागवत सेवया भगवतेरुत्तमश्लोके भक्ति भवति नैष्ठति हरे कृष्ण ಎಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳು. ಈ ದಿನ ನಾವು ರಾಮನವಮಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಹರೇ ಕೃಷ್ಣ. ಪೂಜ್ಯರಾದ ಚಿತ್ರಪಾಣಿ ಪ್ರಭುಗಳಿದ್ದಾರೆ, ಅವರಿಗೆ ನಮಸ್ಕಾರಗಳನ್ನು ತಿಳಿಸ್ತೇನೆ. ಎಲ್ಲರಿಗೆ ಮತ್ತೊಮ್ಮೆ ರಾಮನವಮಿಯ ಶುಭಾಶಯಗಳು. ಈ ದಿನ ನಾವು ಶ್ರೀರಾಮನವಮಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಕಾರ್ಯಕ್ರಮ ಅಂದರೆ ಈಗ ಸ್ವಲ್ಪ ಹೊತ್ತು ಪ್ರವಚನ ಇರುತ್ತೆ. ಪ್ರವಚನ ಆದ ನಂತರ ನಗರ ಸಂಕೀರ್ತನೆ ಸ್ವಲ್ಪ ಹೊತ್ತು ಮಾಡ್ತೇವೆ, ಒಂದು ಅರ್ಧ ಮುಕ್ಕಾಲು ಗಂಟೆ. ಅದಾದ ಮೇಲೆ ಮಹಾಮಂಗಳಾರತಿ ಆಗುತ್ತೆ. ನಂತರ ಪ್ರಸಾದ ವಿನಿಯೋಗ. ಎಲ್ಲರೂ ಸಹ ಸ್ವಲ್ಪ ಈ ಶೆಡ್ಯೂಲ್ಗೆ ಕೋಆಪ್ರೇಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಇವತ್ತು ರಾಮನವಮಿ ಇರೋದ್ರಿಂದ ಮಧ್ಯಾಹ್ನದವರೆಗೆ ಉಪವಾಸ 12 ಗಂಟೆವರೆಗೆ. ಅದಕ್ಕಾಗಿ ಅಲ್ಲಿವರೆಗೂ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಸೊ ಎಲ್ಲರೂ ಇಷ್ಟು ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಇರ್ತೀರಾ ಅಂತ ನಾನು ಭಾವಿಸ್ತೇನೆ. ಓಕೆ ಅಲ್ವಾ? ಹಾಂ. ಶ್ಲೋಕ ಒಂದ್ಸರಿ ಹೇಳ್ಬಿಡೋಣ. ಇದು ಸುಂದರಕಾಂಡದ 14ನೇ ಸರ್ಗ 7ನೇ ಶ್ಲೋಕ ಅನಿಸುತ್ತೆ. ದಾಸೋಹಂ ಕೋಸಲೇಂದ್ರಸ್ಯ ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಅಕ್ಲಿಷ್ಟಕರ್ಮಣಃ ಹನುಮಾನ್ ಶತ್ರು ಸೈನ್ಯಾನಾಂ ನಿಹಂತ ಮಾರುತಾತ್ಮಜಃ ಯಾರಾದರೂ ಹೇಳ್ಬೋದಾ? ಪ್ರಭು ಸಭರು ಮಾತಾಡಿಸಿದ್ರು. दासोहं कोसलेन्द्रस्य रामस्य क्लिष्टकर्मणः हनुमान् शत्रुसैन्यानां
हनुमान शत्रु सैन्यानां निहन्ता मारुतात्मजः मारुतात्मजः दासोऽहं कौसलेन्द्रस्य रामस्य अक्लिष्टकर्मणः हनुमान शत्रुसैन्यानां निहन्ता मारुतात्मजः याराद्ರೂ ಹೇಳ್ಬೋದಾ? दासोऽहं कौसलेन्द्रस्य रामस्य अक्लिष्टकर्मणः हनुमान शत्रुसैन्यानां निहन्ता मारुतात्मजः दासोऽहं कौसलेन्द्रस्य रामस्य अक्लिष्टकर्मणः हनुमान शत्रुसैन्यानां निहन्ता मारुतात्मजः ಮೊದಲನೇ ಬಾರಿಗೆ ಅಂದರೆ ಮಲ್ಲಿಕಾರ್ಜುನರು ಮತ್ತು ಸುಧಾಮೂರ್ತಿ ಹೇಳಿದ್ರು, ನಾನು ಅನಿಸ್ಕೊಳ್ತೀನಿ. ಒಂದ್ಸರಿ ಹರಿಬೋಲ್ ಹೇಳಿ ಅವರು ಪ್ರಯತ್ನ ಮಾಡಿದಾಗ ಥ್ಯಾಂಕ್ ಯು ಮಾತಾಜಿ. ಎಲ್ಲರೂ ಭಕ್ತಿ ಸೇವೆಯಲ್ಲಿ ಇರ್ತಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮುಂದುವರಿತಾನೆ ಇರಬೇಕು. ಎಷ್ಟು ವರ್ಷ ಆದರೂ ಒಂದೇ ಕ್ಲಾಸಲ್ಲೇ ಇದ್ದರೆ ಬೇಜಾರಾಗುತ್ತೆ ಅಲ್ವಾ? ಸ್ವಲ್ಪ ನೆಕ್ಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗ್ಬೇಕಲ್ವಾ ಆ ಥರ. ಸೊ ಇರುವಂತಹ ಎಲ್ಲರಲ್ಲಿ ನಾನು ಕೃಪೆಯನ್ನು ಬೇಡ್ತಾ ಇವತ್ತು ಈ ಸೇವೆಯನ್ನು ಯಥಾಶಕ್ತಿ ಭಗವಂತನ ಪ್ರೀತ್ಯರ್ಥವಾಗಿ ಮಾಡಲಿಕ್ಕೆ, ಗುರುಗಳ ಪ್ರೀತ್ಯರ್ಥವಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಪ್ರಯಾಸ್ ಮಾಡ್ತಾ ಮಾಡಿ. ಓಂ ಜ್ಞಾನತಿಮಿರನ್ಯಸ್ಯ ಜ್ಞಾನಾಂಜನಾಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಾಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಹಗಣರಘುನಾಥಾನ್ವಿತಂ तं सजीवं साद्वैतं सावधूतं परिजनासहितं कृष्णचैतन्यदेवं श्रीराधाकृष्णपादान् सहगणा ललिता श्रीविशाखान्वितांश्च. हे कृष्णा करुणा सिन्धो दीनबन्धो जगत्पते गोपेशा गोपिका कान्ता राधा कान्ता नमोस्तुते. तप्तकाञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये. वाञ्छाकल्पतरुभ्यश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः. जय श्री कृष्ण चैतन्य प्रभु नित्यानंद श्री अद्वैता गदाधरा श्रीवासादि गौरभक्तवृंद. हरे कृष्णा 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 हरे हरे, हरे राम 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 हरे हरे. मूकां करोति वाचालं पंगुं लङ्घयते गिरिं यत्कृपातमहं वन्दे श्रीगुरुं दीनतारिणं परमानन्दमाधवं श्रीचैतन्य ईश्वरं. हरे कृष्ण. ಕಳೆದ ಒಂದು ವಾರದಿಂದ ಸುದೀರ್ಘವಾಗಿ ರಾಮಾಯಣ ಪ್ರವಚನವನ್ನು ಒಂದು ವಿಶೇಷ ಸೇವೆಯ ರೀತಿಯಲ್ಲಿ, ಒಂದು ಜ್ಞಾನ ಯಜ್ಞದ ರೀತಿಯಲ್ಲಿ ಬಹಳ ಚೆನ್ನಾಗಿ ಪ್ರಭುಗಳು ನಡೆಸ್ಕೊಡ್ತಾ ಬರ್ತಿದ್ದಾರೆ. ಇನ್ಫ್ಯಾಕ್ಟ್ ನಾನು ಪ್ರಭುಗಳನ್ನೇ ಕೇಳ್ಕೊಂಡಿದ್ದೆ, ಚಕ್ರಪಾಣಿ ಪ್ರಭುನ ಪ್ರವಚನ ತಾವೇ ಮಾಡಬೇಕು ಪ್ರಭು ಅಂತ. ಪ್ರಭುಗಳು ಬೇರೆ ಕೆಲಸ ಇರೋದ್ರಿಂದ ಬರಲಿಕ್ಕಾಗಿಲ್ಲ ಅಂತ ಅಂದರು. ಈಗ ಸಾಮಾನ್ಯವಾಗಿ ಸೂರ್ಯನ ನೇರವಾಗಿ ನೋಡಿದಾಗ ಕಣ್ಣು ತೆಗೆಯೋಕ್ಕಾಗೋದಿಲ್ಲ, ಸ್ವಲ್ಪ ಅಸ್ಪಷ್ಟ ಆಗುತ್ತೆ. ಅಂದರೆ ಪ್ರಭುಗಳಂತಹ ಒಂದು ಜ್ಞಾನ ಸೂರ್ಯನ ಎದುರುಗಡೆ ನಾನು ಏನಾದರೂ ಮಾತಾಡೋದು ಕೆಲವೊಮ್ಮೆ ಅಸ್ಪಷ್ಟವಾದರೂ ಸಹ ಅದು ಭಗವಂತನ ಭಕ್ತಿ ಸೇವೆ
ಏನೋ ಒಂದು ಪ್ರಯತ್ನ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ತಾವೆಲ್ಲ ಅರ್ಥ ಮಾಡಿಕೊಂಡು ಆ ಸೇವೆಯನ್ನು ಸ್ವೀಕರಿಸಬೇಕು ಅಂತ ಎಲ್ಲರೂ ನಾನು ಕೇಳ್ಕೊಳ್ತೀನಿ. ಇವತ್ತು ಶ್ರೀಮದ್ ರಾಮಾಯಣ ಸುಂದರಕಾಂಡ ನಿನ್ನೆಯವರೆಗೂ ಕಿಷ್ಕಿಂಧ ಕಾಂಡವರೆಗೂ ಸಾರಾಂಶ ರೂಪದಲ್ಲಿ ಕೇಳಿಸ್ಕೊಂಡಿದ್ದೇವೆ. ರಾಮಾಯಣವನ್ನು ಮತ್ತೆ ಮತ್ತೆ ಎಷ್ಟು ಸಾರಿ ಕೇಳಿಸ್ಕೊಂಡ್ರೂ ಸಹ ಅದು ಶ್ರವಣ ನನಗಾನಂದವ ನೀಡುವುದು, ಭವಜನಿತ ದುಃಖಗಳ ದೂರ ಮಾಡುವುದು. ಶ್ರವಣ, ಭಗವಂತನ ಶ್ರವಣ ನಾವು ಯಾವಾಗಲೂ ಮಾಡ್ತಿರ್ತೀವಲ್ಲ, ಅದು ಮನಸ್ಸಿಗೆ ಅತ್ಯಂತ ಆನಂದವನ್ನು ಕೊಡುತ್ತೆ ಅಂತೆ. ಯಾವಾಗ ನಾವು ಶ್ರದ್ಧೆಯಿಂದ ಕೇಳಿಸ್ಕೊಳ್ತೀವಿ, ಮನಸ್ಸಿಗೆ ಆನಂದವನ್ನು ಕೊಡುತ್ತೆ, ಭವಜನಿತ ದುಃಖಗಳನ್ನು ದೂರ ಮಾಡುತ್ತೆ. ಅಂದರೆ ಈ ಲೌಕಿಕವಾಗಿ ಬಂದಂತಹ ದುಃಖಗಳೇನಿದೆ ಆ ದುಃಖಗಳನ್ನು ದೂರ ಮಾಡುತ್ತೆ. ಯಾಕೆಂದರೆ ಅದು ಮೊದಲನೇದಾಗಿ ಹೃದಯದಲ್ಲಿರುವ ಕಲ್ಮಶವನ್ನು ನಾಶ ಮಾಡುತ್ತೆ. ಹೃದಯಕ್ಕೆ ದಾರಿ ಇರೋದು ಒಂದೇ. ನಾವು ಅಂದ್ಕೊಳ್ತೀವಿ ಬೇರೆ ಕಡೆ ನಾನು ಕಿವಿಯಿಂದ ಮಾತ್ರ ಹೃದಯಕ್ಕೆ ದಾರಿ ಇದೆ, ಬೇರೆ ಕಡೆ ದಾರಿ ಇಲ್ಲ. ಕಿವಿಯಿಂದ ನಾವು ಯಾವಾಗ ಚೆನ್ನಾಗಿ ಶುದ್ಧವಾಗಿ ಶ್ರವಣ ಮಾಡ್ತೀವಿ, ಅದು ಹೃದಯದಲ್ಲಿರುವಂತಹ ಎಲ್ಲ ಕಲ್ಮಶಗಳನ್ನು ದೂರ ಮಾಡುತ್ತೆ. ಅಂತಹ ಅದರಲ್ಲೂ ವಿಶೇಷವಾಗಿ ರಾಮಾಯಣ ಫಲಶ್ರುತಿಯಲ್ಲಿ ಪ್ರಭುಗಳು ಬಹಳ ಚೆನ್ನಾಗಿ ಹೇಳಿದ್ರು ಏನೇನು ವಿಶೇಷತೆ ಇದೆ ಅಂತ. ಆ ರಾಮಾಯಣವನ್ನು ನಾವೆಲ್ಲರೂ ಸಹ ನಾನು ಯಥಾಶಕ್ತಿ ಆ ಸೇವೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅತ್ಯಂತ ಆನಂದ ಕೊಡುವಂತಹ ಒಂದು ವಿಚಾರ ಅಂತ ನಾನು ಭಾವಿಸ್ತಿದ್ದೇನೆ. ಇವತ್ತು ಸುಂದರಕಾಂಡ ಪ್ರವಚನ. ಸುಂದರಕಾಂಡ ಮೊದಲನೇದಾಗಿ ಯಾಕೆ ಅದು ಸುಂದರಕಾಂಡ ಅಂತ ಕರೀತಾರೆ ಅಂತ ಆಚಾರ್ಯರು ಅನೇಕ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ. ಮೊದಲನೇದಾಗಿ ರಾಮಾಯಣ ಬಹಳ ಚೆನ್ನಾಗಿರುವಂತಹ ಶ್ಲೋಕಗಳಲ್ಲಿ ವರ್ಣಿತವಾಗಿದ್ದರೂ ಸಹ ಸುಂದರಕಾಂಡದಲ್ಲಿ ಬರುವಂತಹ ಶ್ಲೋಕ ಅತ್ಯಂತ ಸುಂದರ. ಇನ್ನು ಆ ಶ್ಲೋಕಗಳು, ಆ ವರ್ಣನೆ ಮತ್ತು ಏನು ಆ ಸಾಂದ್ರತೆ, ಶ್ಲೋಕಗಳ ಸಾಂದ್ರತೆ ಇದೆಯಲ್ಲ, ಅದು ಅತ್ಯಂತ ಸುಂದರವಾಗಿದೆ. ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿ ಅಲ್ಲಿ ಹೆಚ್ಚಿನದಾಗಿ ರಾಮನ ಪ್ರಸ್ತಾಪ ಕಡಿಮೆ, ಹನುಮಂತನ ಪ್ರಸ್ತಾಪನೆ ಹೆಚ್ಚು. ಅಂದರೆ ಪ್ರಸ್ತಾಪ ಸಂಪೂರ್ಣವಾಗಿ ಹನುಮಂತ ದೇವರ ಕುರಿತ ಅವರ ಮಾಡಿದಂತಹ ಸೇವೆಯ ಬಗ್ಗೆ ಅಲ್ಲಿ ವಿವರಣೆ ಇದೆ. ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ರಾಮದೇವರು ಅವತಾರ ಮಾಡಿದಾಗಿನಿಂದ ಅವರು ಅವತಾರ ಸಮಾಪ್ತಿ ಮಾಡುವವರೆಗೂ ಎಷ್ಟು ವರ್ಷಗಳಾಗಿರ್ಬೋದು ಅಂದಾಜು? ಸುಮ್ಮನೆ ಅಂದಾಜು ಒಂದು 10,000 ವರ್ಷ ಆಗಿರ್ಬೋದು ಅಲ್ವಾ? ಆ 10,000 ವರ್ಷದ ವರ್ಣನೆಗೆ 7 ಕಾಂಡಗಳಿದೆ. ಹೇಳಿ ಸುಮಾರು 10,000 ನಾನು ಅಂದಾಜು ಮಾಡಿದ್ರೆ 10,000 ವರ್ಣನೆಗೆ 7 ಕಾಂಡಗಳಿದೆ. ಆದರೆ ಅಯ್ಯೋ ಈ ಸುಂದರ ಕಾಂಡ ಇದೆಯಲ್ಲ, ಇದರ ವರ್ಣನೆ ಇದು 12 ಗಂಟೆ ಅಷ್ಟೇ ನಡೆದಿದ್ದು. ಸಂಜೆ ಹನುಮಂತ ದೇವರು ಇನ್ನೇನು ಸಂಜೆ ಆಗೋ ಹೊತ್ತಿಗೆ ಸಮುದ್ರ ಲಂಘನ ಪ್ರಾರಂಭ ಮಾಡ್ತಾರೆ, ಲಂಕೆ ಪ್ರವೇಶ ಮಾಡ್ತಾರೆ, ಸೀತಾನ್ವೇಷಣೆಯನ್ನು ಮಾಡ್ತಾರೆ, ರಾವಣನನ್ನು ಭೇಟಿ ಮಾಡ್ತಾರೆ, ಲಂಕಾ ದಹನ ಮಾಡ್ತಾರೆ, ಪುನಃ ವಾಪಸ್ ಬಂದುತ್ತಾರೆ. ಸುಮಾರು 12 ಗಂಟೆಗಳ ಕಾಲ. ಅಂದರೆ ಸುಮಾರು 10 ವರ್ಷಗಳ ಕಾಲಕ್ಕೆ 7 ಗಂಟೆ, 12 ಗಂಟೆಗೆ ಒಂದು ಕಾಂಡ. 10 ವರ್ಷಗಳ ಅವಧಿಗೆ 7 ಕಾಂಡ ಆದರೆ 12 ಗಂಟೆಗಳ ಅವಧಿಗೆ ಒಂದು ಕಾಂಡ ಅಂದರೆ ಅದರದ್ದು ಡೆನ್ಸಿಟಿ, ಸಾಂದ್ರತೆ, ತೂಕ ಎಷ್ಟಿದೆ ಅಂತ ನಾವು ಯೋಚನೆ ಮಾಡಬೇಕು. ಸುಂದರ ಅಂತ ಇನ್ನೂ ಹೇಳಲಿಕ್ಕೆ ಏನು ಅಂತಂದರೆ ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತೆ. ಭಗವಂತ ವಿಷ್ಣುವಿಗೆ ಸುಂದ ಅಂತ ಅಲ್ಲಿ ಕರೀತಾರೆ. ವಿಷ್ಣು ಸುಂದ. ರಾ ಅಂದರೆ ರಮಂತಿ ಅಂತ, ಅದಕ್ಕೆ ಅಂದರೆ ಆನಂದವನ್ನು ಪಡೋದು ಅಂತ. ವಿಷ್ಣುವಿನಿಂದ ಆನಂದ ಪಡುವಂಥದ್ದು ಅಂದರೆ ಹನುಮಂತ ದೇವರು ರಾಮನಾಮ ಸ್ಮರಣೆಯನ್ನು ಮಾಡ್ತಾ ಆನಂದವನ್ನು ಏನು ಪಡಿತಾರಲ್ಲ ಅದು ಸುಂದರ ಅಂತ ಹೇಳ್ಬೋದು. ಮತ್ತು ಸುಂದರ ಅಂದರೆ ಆಚಾರ್ಯರು ಹೇಳ್ತಾರೆ, ಹನುಮಂತ ದೇವರಲ್ಲಿ ಅವರ ದೇಹದಲ್ಲಿ ಒಬ್ಬ ವ್ಯಕ್ತಿ ಮಹಾಪುರುಷನಲ್ಲಿ ಏನು 32 ಲಕ್ಷಣ, ಭಗವಂತನಲ್ಲಿ 64 ಲಕ್ಷಣ ಇರುತ್ತೆ, 32 ಲಕ್ಷಣ ಏನಿರಬೇಕು ಅದೆಲ್ಲ ಇತ್ತಂತೆ. ಹನುಮಂತ ದೇವರು ಅಲ್ಲಿ ಮಾತುಗಳು ಆಡಿದಾರಲ್ಲ ಆ ಮಾತುಗಳು ಸುಂದರ. ಹೆಚ್ಚಿನದಾಗಿ ಅವರು ಆ ಸುಂದರಕಾಂಡದಲ್ಲಿ ಅವರು ಮಾಡಿದಂತಹ ಎಲ್ಲ ಮಾತುಗಳು ಸುಂದರ, ಅವರು ಸಹ ಸುಂದರ. ನಾವು ಸಾಮಾನ್ಯವಾಗಿ ಒಂದು ಯೋಚನೆ ಮಾಡಿ, ಸುಂದರವಾಗಿಲ್ಲ ಅಂದರೆ ನಾವು ಕಪಿಯನ್ನು ನೆನೆಸ್ಕೊಳ್ತೀವಿ. ಆದರೆ ಕಪಿ ಅಂದರೆ ಹನುಮಂತ ದೇವರಿಗೆ ಹೋಲಿಸಿದಾಗ ಅದು ಅತ್ಯಂತ ಸುಂದರ. ಅತ್ಯಂತ ಅಂದರೆ ಏನಂತಾರೆ, ಅಶುದ್ಧತೆಗೆ ನಾವು ಏನು ಮಾಡ್ತೀವಿ, ಹಂದಿಯನ್ನು ಹೋಲಿಸ್ತೀವಿ. ಆದರೆ ಭಗವಂತ ಅದರಲ್ಲಿ ಸೂಕರ ರೂಪವನ್ನು ತಾಳಿದಾಗ ಏನು ಮಾಡ್ತೀವಿ, ಭಗವಂತ ಅದು
ನಾವೆಲ್ಲ ಪೂಜೆ ಮಾಡ್ತೀವಿ. ಅಂದರೆ ಭಗವಂತ ಮತ್ತು ಭಗವಂತನ ಭಕ್ತರು ಎಲ್ಲಿದ್ದರೂ ಅದು ಅತ್ಯಂತ ವಿಶೇಷ. ಹಾಗಂತ ಆ ಹನುಮಂತ ದೇವರು ಸುಂದರವಾಗಿರಲಿಲ್ಲ ಅಂತಲ್ಲ, ಅವರು ಅತ್ಯಂತ ಸುಂದರವಾಗಿದ್ದರು. ಮತ್ತು ಅವರ ಮಾತು ಅಷ್ಟೇ. ಮೊದಲನೇ ಬಾರಿಗೆ ಋಷ್ಯಮುಖ ಪರ್ವತದಲ್ಲಿ ಹನುಮಂತ ದೇವರು ರಾಮದೇವರನ್ನ ಭೇಟಿ ಮಾಡಿದಾಗ ಮಾತನಾಡ್ತಾರಲ್ಲ, ಆ ಮಾತನಾಡುವಾಗಲೇ ರಾಮ ಹೇಳ್ತಾರೆ, ಲಕ್ಷ್ಮಣ ಈತ ಮಾತಾಡ್ತಾನಲ್ಲ ಒಂದು ಮಾತು ತಪ್ಪಿಲ್ಲ, ಇಲ್ಲಿವರೆಗೂ ಮಾತಾಡ್ದಲ್ಲ ಒಂದು ಮಾತು ತಪ್ಪಿಲ್ಲ. ನಾವೇನಾದ್ರು ಮಾಡಿದ್ರೆ ಹೆಂಗಾಗುತ್ತೆ, ಒಂದು ಮಾತು ಸರಿ ಇಲ್ಲ, ಒಂದು ಮಾತು ಸೂಕ್ತ ಇರಲ್ಲ, ಒಂದು ಮಾತು ತಪ್ಪಿಲ್ಲ. ಆಮೇಲೆ ಹನುಮಂತ ಮಾತಾಡ್ತಿದ್ದಾರಲ್ಲ, ಈತ ಮಾತಾಡ್ತಿರೋದು ನೋಡ್ರೆ ಈತ ಏನೋ ಚತುರ್ವೇದಿ ಇರಬೇಕು ಅಂತ. ನಾವು ಸಾಮಾನ್ಯವಾಗಿ ಹೆಸರು ಕೇಳ್ತಾರೆ ಚತುರ್ವೇದಿ ತ್ರಿವೇದಿ ಅಂತ, ಅಂದರೆ ಹೆಸರಿಗೆ ಮಾತ್ರ. ಆದರೆ 4 ವೇದಗಳನ್ನು ಅಧ್ಯಯನ ಮಾಡಿದವನು ಮತ್ತು ವಿಶೇಷವಾಗಿ ಸಾಮವೇದವನ್ನು ಚೆನ್ನಾಗಿ ಅರ್ಥೈಸಿಕೊಂಡವನು ಮಾತಾಡ್ತಿದ್ದಾನಲ್ಲ, ಒಂದು ವ್ಯಾಕರಣ ದೋಷ ಇಲ್ಲ, ಒಂದು ಮನಸ್ಸಿಗೆ ನೋವೇ ಆಗಲ್ಲ ಆ ಮಾತು ಕೇಳಿಸ್ಕೊಂಡ್ರೆ, ಅಷ್ಟು ಚೆನ್ನಾಗಿ ಮಾತನಾಡ್ತಾರೆ ಅಂತ ರಾಮಚಂದ್ರ ದೇವರು ಹೇಳ್ತಾರೆ. ಆ ರೀತಿಯಾಗಿ ಆತನ ಮಾತೆ ಅಷ್ಟೊಂದು ಸುಂದರ, ಆತನ ನೋಡಲಿಕ್ಕೆ ಅಷ್ಟೊಂದು ಸುಂದರ, ಅಲ್ಲಿರೋ ಪದ್ಯಗಳು ಅಷ್ಟೊಂದು ಸುಂದರ. ಈ ಎಲ್ಲ ಕಾರಣದಿಂದ ಅದನ್ನು ಸುಂದರ ಕಾಂಡ ಅಂತ ಕರೀತಾರೆ. ಮತ್ತು ಅದರ ಏನಂತಾರೆ, ಅದರ ವೆಯ್ಟೇಜ್ ನೋಡಬೇಕು ಅಂದರೆ 12 ಗಂಟೆಗೆ ಒಂದು ಕಾಂಡ. ಇನ್ನೂ ವಿವರಿಸಿ ಅಂದರೆ ಫಲಶ್ರುತಿಯಲ್ಲಿ ಹೇಳ್ತಾರೆ, ಸುಂದರ ಕಾಂಡದಲ್ಲಿ ಅತ್ಯಂತ ಮುಖ್ಯವಾದ ಫಲಶ್ರುತಿ ಏನಂದರೆ ಎಲ್ಲರೂ ಸಂಕಲ್ಪ ಮಾಡಬಹುದು. ಏನು ಜೀವನದಲ್ಲಿ ಕಳ್ಕೊಂಡಿದ್ರೆ, ಯಾರಾದರೂ ತುಂಬ ಕಳ್ಕೊಂಡಿದ್ರೆ ಸುಂದರ ಕಾಂಡವನ್ನು ಶ್ರವಣ ಮಾಡಿದ್ರೆ ಅದು ಮತ್ತೆ ಸಿಗುತ್ತಂತೆ. ಜೀವನದಲ್ಲಿ ಏನಾದರೂ ಕಳ್ಕೊಂಡಿದ್ರೆ ಸುಂದರ ಕಾಂಡ ಶ್ರವಣ ಮಾಡಿದ್ರೆ ಮತ್ತೆ ಸಿಗುತ್ತಂತೆ. ಎಲ್ಲರೂ ಸಂಕಲ್ಪ ಮಾಡಿ, ಏನೇನು ಕಳ್ಕೊಂಡಿದ್ದೀರಿ ಅದೆಲ್ಲ ಮತ್ತೆ ಸಿಗೋದಕ್ಕೆ ನಾವು ಸಂಕಲ್ಪ ಮಾಡಬೇಕು. ಮುಖ್ಯವಾಗಿ ಏನು ಕಳ್ಕೊಂಡಿದ್ದೀವಿ ಅದನ್ನು ಸಹ ನಾವು ಯೋಚನೆ ಮಾಡಿ ಸಂಕಲ್ಪ ಮಾಡಬೇಕಾಗುತ್ತೆ. ಆಮೇಲೆ ಜೀವನದಲ್ಲಿ ತುಂಬ ಕಷ್ಟ, ಇನ್ನೇನು ದಾರಿನೇ ತೋರ್ತಿಲ್ಲ ಅಂತ ಅನ್ಸಿದ್ರೆ, ಬಹಳ ದುಃಖ ಆಗ್ತದೆ, ಬಹಳ ಸಹಿಸೋಕ್ಕಾಗ್ತಿಲ್ಲ, ದಾರಿನೇ ಕಾಣ್ತಿಲ್ಲ ಅಂದಾಗ ಸುಂದರಕಾಂಡ ಶ್ರವಣ ಮಾಡಿದ್ರೆ ದಾರಿ ಕಾಣ್ತದೆ. ನಂತರ ತುಂಬ ಅನಾರೋಗ್ಯ ಅಥವಾ ಜಾತಕದಲ್ಲಿ ಈತನಿಗೆ ಮೃತ್ಯುವೇ ಬರುತ್ತೆ ಅನ್ನೋ ರೀತಿ ಆದರೂ ಸಹ, ತುಂಬ ಅನಾರೋಗ್ಯ, ತುಂಬ ಸಮಸ್ಯೆ ಎದುರಾದರೂ ಸಹ ಸುಂದರಕಾಂಡ ಶ್ರವಣ ಮಾಡಿದ್ರೆ ಅದು ಪರಿಹಾರವಾಗುತ್ತೆ ಅಂತ ಫಲಶ್ರುತಿಯಲ್ಲಿ ಹೇಳ್ತಾರೆ. ಈ ರೀತಿಯಾಗಿ ಸುಂದರಕಾಂಡ ಶ್ರವಣ ಇಹದಲ್ಲಿ ಸುಖ, ಪರದಲ್ಲಿ ಕೀರ್ತಿ ಎಲ್ಲವನ್ನೂ ಸಹ ಕೊಡುವಂತಹ ಒಂದು ಭಾಗ. ಭಗವಂತನ ಎಲ್ಲ ವಿಷಯಗಳು ಸುಂದರವೇ, ಕೆಲವೊಮ್ಮೆ ಕೆಲವು ವಿಶೇಷ, ಕೆಲವು ಸಂದರ್ಭದಲ್ಲಿ ಇನ್ನೂ ವಿಶೇಷವಾಗುತ್ತೆ. ಆದ್ದರಿಂದ ಆ ಸುಂದರಕಾಂಡ ಪ್ರವಚನ ಪ್ರವೇಶಕ್ಕೆ ನಾವು ಎಲ್ಲರೂ ಭಗವಂತನ ಸ್ಮರಣೆ ಮಾಡ್ತಾ ಮಾಡೋಣ. ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಿತೆ ಕರುಣಿಪುದ್ಯ ಮಗೆ ಮಂಗಳವ, ಕರುಣಿಪುದ್ಯ ಮಗೆ ಮಂಗಳವ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಫಲಿತು ಹೇಳು, ಪರಮ ಭಗವದ್ ಭಕ್ತರಿಗನಾದರದಿ ಕೇಳು, ಆದರದಿ ಕೇಳು. ಆಂಜನೇಯವರದ ಗೋವಿಂದ, ಇಂದಿರಾರಮಣ ಗೋವಿಂದ. ಈ ರೀತಿಯಾಗಿ ಆ ಒಂದು ಸುಂದರಕಾಂಡ ಶ್ರವಣ ನಮ್ಮಲ್ಲಿ ಜೀವನದಲ್ಲಿ ವಿಶೇಷವಾದ ಬದಲಾವಣೆಯನ್ನು ತರಲಿ, ನಮ್ಮ ಎಲ್ಲ ಕಲ್ಮಶಗಳನ್ನು ದೂರ ಮಾಡಲಿ. ನಾವು ಕಳ್ಕೊಂಡಿರೋದು ಏನು ಹೇಳಿ, ಯಾರು ಹೇಳ್ಬೋದಾ? ನೆಮ್ಮದಿ, ಶಾಂತಿ. ಎಸ್ ಮಾತಾಡಿ. ಇನ್ನೇನು ಕಳ್ಕೊಂಡಿದ್ವಿ? ಎಲ್ಲರೂ ಸಂಕಲ್ಪ ಮಾಡಿ. ಎಲ್ಲರೂ ಉಂಗುರ ಕಳೆದೋಗಿದ್ರೆ, ಬಸ್ಸಲ್ಲಿ ಹೋಗಿದ್ರೆ ಅದನ್ನು ಸಂಕಲ್ಪ ಮಾಡಿ. ಏನಿದೆ ಎಲ್ಲ ಸಂಕಲ್ಪ ಮಾಡಿ. ಎಲ್ಲ ಏನು ಕಳ್ಕೊಂಡಿದ್ದೀವಿ ನಾವು? ಆರೋಗ್ಯ ಕಳ್ಕೊಂಡಿದ್ವಿ, ನೆಮ್ಮದಿ ಕಳ್ಕೊಂಡಿದ್ವಿ. ಅದಕ್ಕೆ ಮಾತಾಡಿ ಹೇಳ್ತೀನಿ, ಆನೆ ಕಳ್ಕೊಂಡ್ಬಿಟ್ಟಿದ್ದೀವಿ ನಾವು. ಭಾಳ ಚೆನ್ನಾಗಿ ಹೇಳಿದ್ವಿ. ಹಾಂ, ನೀವೇನು ಹೇಳ್ತೀರಾ? ಮಾತಾಡಿ ಸ್ವಲ್ಪ ಕಳ್ಕೊಂಡಿದ್ರಿ ಅಂತ ಹೇಳ್ತಾರೆ. ಅವ್ರಿಗೆಲ್ಲ ಒಂದ್ಸರಿ ಯಾರು ಹೇಳಿ, ಭಗವಂತನೇ ಕಳ್ಕೊಂಡ್ಬಿಟ್ಟಿದ್ದೀವಿ. ತುಂಬ ಚೆನ್ನಾಗಿ ಹೇಳಿದ್ರು, ಮಾತಾಜಿನೂ ಹೇಳಿದ್ರು. ಅಂದರೆ ಒಂದು ತುಂಬ ಸರಿಯಾದ ಥರ ಹೇಳಿದ್ರು. ಭಕ್ತಿಯನ್ನು ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ.
ಅದನ್ನು ಕೊಡಲಿ ಅಂತ ನಾವು ಹನುಮಂತ ದೇವರಲ್ಲಿ ಕೇಳ್ಕೊಳ್ಳೋಣ ಅಂತಾರೆ. ಮಾತಾಡಿದ್ರು ಸ್ವಲ್ಪ ಭಕ್ತಿಯನ್ನು ಕಳ್ಕೊಂಡಿದ್ದೀವಿ ಅಂದರು, ಅದಕ್ಕೆ ನಾವು ಅವ್ರಿಗೆಲ್ಲ ಧನ್ಯವಾದಗಳನ್ನು ಕೈ ಮುಗಿದು ಕೇಳ್ಕೊಳ್ತೀವಿ. ಯಾಕೆಂದರೆ ನಾವು ಪೂರ್ತಿ ಕಳ್ಕೊಂಡಿರೋರೆಲ್ಲ, ಮಾತಾಡಿ ಸ್ವಲ್ಪ ಕಳ್ಕೊಂಡವ್ರೆ. ಒಂದ್ಸರಿ ಹರಿಬೋಲ್ ಹೇಳಿ ಅವ್ರಿಗೆ, ಇಲ್ಲ ಮಾತಾಡಿ ಖುಷಿಯಾಗಿ ಹೇಳಿದೆ, ನೀವು ಅನ್ಯತ ಭಾವಿಸ್ಬೇಕು. ಅದಾದಮೇಲೆ ಪ್ರಭು ಹೇಳಿದ್ರು ಭಕ್ತಿ ಕಳ್ಕೊಂಡಿದ್ದೀವಿ ಅಂತ. ಪ್ರಭು ಪಾರ್ಥಸಾರಥಿ ಪ್ರಭು ಬಂದರೆ ಹರಿಬೋಲ್ ಹೇಳಿ. ನಾವು ವಿಶೇಷವಾಗಿ ಕಳ್ಕೊಂಡಿರೋದು ಭಗವಂತ ಮತ್ತು ಭಗವಂತನ ಭಕ್ತಿಯನ್ನು. ಪ್ರಭುಪಾದರು ಹೇಳ್ತಾರೆ, ನಮಗೆ ಮತ್ತು ಭಗವಂತನಿಗಿರುವ ಸಂಬಂಧವನ್ನು ಪುನರ್ಸ್ಥಾಪನೆ ಮಾಡೋದೇ ಕೃಷ್ಣ ಪ್ರಜ್ಞೆಯ ಉದ್ದೇಶ ಅಂತ. ನಾವು ಆ ಸಂಬಂಧವನ್ನು ಪುನರ್ಸ್ಥಾಪನೆ ಮಾಡಿಕೊಳ್ಬೇಕು. ನಾವು ಏನಾದರೂ ದೊಡ್ಡವ್ರ ಹತ್ರ ಕೇಳಬೇಕಾದ್ರೆ ಬಹಳ ದೊಡ್ಡದನ್ನೇ ಕೇಳಬೇಕು. ಹೌದು, ಸಂತೋಷ, ನೆಮ್ಮದಿ, ಹಣ ಇತ್ಯಾದಿ ಸಮಸ್ಯೆಗಳಿದೆ. ಆದರೆ ಎಕ್ಸಾಮ್ ಹಾಲಲ್ಲಿ ಕೂತ್ಕೊಂಡು ಸ್ವಲ್ಪ ರೆಸ್ಟ್ನ ಕೇಳ್ಕೊಂಡ್ರೆ ಹೇಗೆ ಅನಿಸುತ್ತೆ? ಒಂದು ಸ್ವಲ್ಪ ರೆಸ್ಟು ಅಥವಾ ಸ್ವಲ್ಪ ಸೌಕರ್ಯ, ಅಂದರೆ ನನಗೆ ಒಂಚೂರು ಕಿಟಕಿ ಪಕ್ಕದಲ್ಲೇ ಸೀಟ್ ಕೊಟ್ಬಿಡಿ ನನಗೆ ಎಕ್ಸಾಮ್ ಬರೆಯೋಕ್ಕೆ ಅಂತ ಆ ಥರ ಕೇಳ್ತೀವ? ಸೌಕರ್ಯ ಕೇಳೋದಿಲ್ಲ ಅಲ್ವಾ? ಎಕ್ಸಾಮಲ್ಲಿ ಏನು ಯೋಚನೆ ಮಾಡ್ತೀವಿ? ಯಾವ ಸೌಕರ್ಯದ ಬಗ್ಗೆ ಕೆಲವೊಂದು ಸರಿ ಬೆಂಚ್ ಸ್ವಲ್ಪ ಆ ಕಡೆ ಈ ಕಡೆನೇ ಅಲ್ಲಾಡ್ತಾ ಇರ್ತಾರೆ, ಆದರೂ ಏನು ಮಾಡ್ತೀವಿ? ಅದು ಬರೆಯೋದ್ರ ಬಗ್ಗೆ ಮಾತ್ರ ಗಮನ ಹರಿಸ್ತೀವಿ. ಈ ಜೀವನ ಅನ್ನೋದು ಒಂದು ಪರೀಕ್ಷೆನೇ. ಆದ್ದರಿಂದ ನಾವು ಸೌಕರ್ಯಗಳ ಬಗ್ಗೆ ಹೆಚ್ಚು ಗಮನ ಹರಿಸದೆ ಜೀವನದ ನಿಜವಾದ ಉದ್ದೇಶ ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿದ ಕಣ್ಣು ಕೈ ಕಾಲು ಕಿವಿ ನೆಟ್ಟಗಿರಲಿಕ್ಕೆ ಮಣ್ಣು ಮುಕ್ಕಿ ಮರುಳಾಗುವರೆ ಇನ್ನಾದರೂ ಏಕಭಾವದಲ್ಲಿ. ಇನ್ನಾದರೂ ಈ ಮಾತನ್ನು ಹನುಮಂತ ದೇವರು ರಾವಣನಿಗೆ ಹೇಳ್ತಾರೆ, ಸೀತೆಯ ಅಪಹರಣ ಮಾಡ್ಕೊಂಡು ಬಂದಿದ್ಯಾ, ಮಹಾಪಾಪ ಮಾಡಿದ್ಯಾ, ಆದರೆ ಇವತ್ತು ನೀನು ಶರಣಾಗತಿ ಆದರೆ ರಾಮ ನಿನ್ನ ಕ್ಷಮಿಸ್ಬಿಡ್ತಾನೆ ಅಂತ. ಆದ್ದರಿಂದ ಇಲ್ಲಿವರೆಗೂ ಆಗೋಯ್ತು, ಇನ್ನಾದರೂ ಏಕಭಾವದಲ್ಲಿ ಚನ್ನಶ್ರೀ ಪುರಂದರ ವಿಠಲನ ನೆನೆಯಿರು ಅಂತ ಹೇಳ್ತಾರೆ. ಇವತ್ತಾದರೂ ನಾವು ನೆನೆಸ್ಕೊಳ್ಬೇಕು, ಇವತ್ತಾದರೂ ನಾವು ಸಂಕಲ್ಪ ಮಾಡಬೇಕು. ಇಲ್ಲಿವರೆಗೂ ಆಗಿದ್ದಾಗುತ್ತೆ, ಇನ್ನಾದರೂ ಸರಿ ಮಾಡೋಣ ಅಂತ ನಾವು ಸಂಕಲ್ಪ ಮಾಡಿದ್ರೆ ಭಗವಂತ ನಮಗೆ ಮತ್ತು ಆತನಿಗೆ ಏನು ಕಳೆದೋಗಿರೋ ಸಂಬಂಧ ಇದೆಯಲ್ಲ, ಅದು ಯಾರು ಕಲ್ಪಿಸ್ಕೊಡ್ಬೇಕು? ಹನುಮಂತ ದೇವರು ಕಲ್ಪಿಸ್ಕೊಡ್ತಾರೆ. ಅಂದರೆ ಗುರು ತತ್ವ, ಗುರುಗಳು ಕಲ್ಪಿಸಿಕೊಡ್ತಾರೆ. ಆ ಥರ ರಾಮ ಸೀತೆಯರ ನಡುವಿನ ಸಂಬಂಧವನ್ನು ಪುನರ್ಸ್ಥಾಪನೆ ಮಾಡಿದ್ದು ಯಾರು? ಹನುಮಂತ ದೇವರು. ಅದೇ ರೀತಿಯಾಗಿ ನಮ್ಮ ಮತ್ತು ಭಗವಂತನ ಸಂಬಂಧವನ್ನು, ಕಳೆದು ಹೋಗಿರುವಂತಹ ಸಂಬಂಧವನ್ನು ಪುನರ್ಸ್ಥಾಪನೆ ಮಾಡುವಂಥವ್ರು ಯಾರು? ಹನುಮಂತ ದೇವರು. ಅದಕ್ಕೆ ಅವರು ನಾವೇನು ಮಾಡಬೇಕು? ಬೇಡ್ಕೊಳ್ಬೇಕು. ಜಯ ಶ್ರೀ ಭಗವಂತ ಅವರ ಅನುಗ್ರಹವನ್ನು ಮಾಡಿದಂಥ ಭಾವಿಸ್ತಾರೆ. ಹನುಮಂತ ದೇವರನ್ನು ನಾವೆಲ್ಲರೂ ಕೇಳ್ಕೊಳ್ಬೇಕು. ಏನಂತ ಕೇಳ್ಕೊಳ್ಬೇಕು? ಶ್ರವಣವೇ ಮೊದಲಾದ ನವವಿಧ ಭಕ್ತಿಯ ತವಕದಿಂದಲೇ ಕೊಡು ಕವಿಜನ ಪ್ರಿಯ ಪವಮಾನ ಜಗದ ಪ್ರಾಣ ಕರ್ತರುಷಣ ಭವ ಭಯಾರಣ್ಯ ಪವಮಾನ ಹೇ ಮಾನುಕೂಟ ಪವಿತ ಹರಿತ ಮಾರುತ ಕಾಮಾನು ವರ್ಗರಹಿತ ಕಾಮಾನಿ ವರ್ಗರಹಿತ ನಾನು ತೀರ್ಥದಲ್ಲಿ ಏನೇನು ಸಿಗಿದೆ ಮಾನಸಾದಿ ಕರ್ಮ ನಿನಗೊಪ್ಪಿಸಿದೆನೋ, ನಾನು ತಿಳಿಯೋದು ಏನೇನು ಮಾಡಿದ್ದೀನಿ ಅದೆಲ್ಲ ನಿನಗೆ ಒಪ್ಪಿಸ್ಬಿಟ್ಟಿದ್ದೇನೆ. ಆದರೆ ನನಗೇನು ಮಾಡಬೇಕು? ಪ್ರಾಣನಾಥ ಸಿರಿ ವಿಜಯ ವಿಠಲನ ಕಾಣಿಸಿಕೊಡುವುದು ಭಾನುಪ್ರಕಾಶ, ಭಗವಂತನನ್ನು ಮಾತ್ರ ನನ್ನ ತೋರಿಸ್ಬಿಡು ಅಂತ ಬೇಡ್ಕೊಳ್ತಿದ್ದಾರೆ. ಆ ರೀತಿಯಾಗಿ ನಾವು ಹನುಮಂತ ದೇವರಲ್ಲಿ ಏನು ಬೇಡ್ಕೊಳ್ಳೋದು? ಮುಖ್ಯವಾಗಿ ಶ್ರವಣವೇ ಮೊದಲಾದ ನವವಿಧ ಭಕ್ತಿ ಕೊಡಿ ಅಂತ ಕೇಳ್ಕೊಳ್ಬೇಕು ಹನುಮಂತ ದೇವರು. ಈ ರೀತಿಯಾಗಿ ಸುಂದರಕಾಂಡ ಪ್ರಾರಂಭವೇ ಇಷ್ಟೊತ್ತಾಯಿತು. ಎಲ್ಲಿಂದ ಪ್ರಾರಂಭವಾಗುತ್ತೆ ಅಂದರೆ, ಮೊದಲು ಸುಗ್ರೀವ ಮರೆತೋಗಿರ್ತಾನೆ, ರಾಮ ಮಾಡಿದಂತಹ ಸೇವೆಯನ್ನು ಮರೆತೋಗಿರ್ತಾರೆ. ಯಾರು? ಸುಗ್ರೀವ ಒಬ್ಬನೇನಾ? ನಾವೆಲ್ಲರೂ ಅಷ್ಟೇ. ನಾವೆಲ್ಲರೂ ಭಗವಂತ
ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ನಮಗೆ ಜೊತೆಗಿದ್ದೇ ಇದ್ದಾರೆ. ಆದರೂ ಸಹ ನಾವು ಭಗವಂತನ ಮಾಡಿದಂತಹ ಸಹಾಯವನ್ನು ಏನು ಮಾಡ್ತಾ ಇದ್ದೀವಿ, ಮರೆತು ಬಿಡ್ತಾ ಇದ್ದೀವಿ. ನಾವು ಅಂದ್ಕೊಳ್ಬೋದು ಇವತ್ತು ಈ ಕೈ ಆಡಿಸ್ತಾ ಇದ್ದೀವಿ ಇದಕ್ಕೆ ನಾನು ಕಾರಣ ಅಂತ. ಇಲ್ಲ, ಪ್ಯಾರಲೈಸಿಸ್ ಆಗಿರೋರಿಗೆ ಆಡಿಸಪ್ಪ ಅಂತ ಅಂದರೆ ಆಡಿಸ್ತಾರೆ. ಅವ್ರಿಗೆ ಏನು ಆಡಿಸೋದಾಗಲ್ಲ. ಭಗವಂತ ಎಲ್ಲಿವರೆಗೂ ನೀನು ಆಡಿಸೋ ಅಂದರೆ ಆಡಿಸ್ತೀವಿ, ಇಲ್ಲ ಅಂದರೆ ಇಲ್ಲ, ಅಷ್ಟೇ ಮುಗಿದೋಯ್ತು. ಆದ್ದರಿಂದ ಭಗವಂತ ಉಸಿರಾಡಬೇಕು ಅಂದರೂ ಸಹ ಪ್ರಾಣದೇವರು ನಮ್ಮ ಒಳಗೆ ನಿಂತು ಉಸಿರಾಡಿಸ್ಬೇಕು. ಆ ರೀತಿಯಾಗಿ ಭಗವಂತ ನಿರಂತರವಾಗಿ ನಮಗೆ ಅನುಕೂಲವನ್ನು ಮಾಡಿಕೊಡ್ತಾರೆ. ಅದು ನಾವು ಮರೆತೋಗ್ತಾ ಇದ್ದೇವೆ. ಸುಗ್ರೀವ ಮರೆತೋಗಿರ್ತಾನೆ. ಆಗ ಲಕ್ಷ್ಮಣ ಬಂದು ಏನು ಮಾಡ್ತಾರೆ, ಸುಗ್ರೀವನ ಅರಮನೆಯ ಮುಂದೆ ಬಿಲ್ಲಿನ ಒಂದು ಸುಮ್ಮನೆ ಆ ಠಂಕಾರ ನಾದ ಒಂದು ಸರಿ ಹಿಂಗೆ ತೆಗೆದು ಬಿಡ್ತಾರಲ್ಲ, ಅಷ್ಟಕ್ಕೆ ಎಲ್ಲ ಅರ್ಥ ಆಗ್ಬಿಡುತ್ತೆ. ಅದನ್ನೇ ಲಕ್ಷ್ಮಣ ಅಂದರೆ ಯಾರು, ಶೇಷ ಅಂದರೆ ಬಲರಾಮದೇವರು, ಏನು ಗುರುತತ್ವ. ಇವರೆಲ್ಲ ನಮಗೆ ನೆನಪು ಮಾಡಲಿಕ್ಕೆ ಬರ್ತಾ ಇರ್ತಾರೆ. ಸುಗ್ರೀವ ಯಾವ ರೀತಿ ಎಲ್ಲವನ್ನ ಮೈ ಮರೆತಿರ್ತಾನಲ್ಲ, ಅದನ್ನು ನೆನಪು ಮಾಡಲಿಕ್ಕೆ ಲಕ್ಷ್ಮಣ ಬಂದು ಬಿಲ್ಲಿನ ನಾದವನ್ನು ಮಾಡಿದ ತಕ್ಷಣವೇ ಸುಗ್ರೀವ ಎಲ್ಲರಿಗೆ ನೆನಪಾಗುತ್ತೆ. ಅಂದರೆ ಸಂಕ್ಷಿಪ್ತವಾಗಿ ಹೇಳಬೇಕಾದ್ರೆ ನೆನಪಾದ ಕೂಡಲೇ ಸುಗ್ರೀವ ಓಡೋಡಿ ಬಂದು ಎಲ್ಲರೂ ಅವರನ್ನು ಅಂದರೆ ಲಕ್ಷ್ಮಣನನ್ನು ಇತರರನ್ನೆಲ್ಲ ಸಮಾಧಾನಪಡಿಸಿ ಹೇಳ್ತಾರೆ. ಮತ್ತು ರಾಮನಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಸುಗ್ರೀವ ಏನು ಹೇಳ್ತಾರೆ, ನಾನು ಖಂಡಿತವಾಗಿಯೂ ಸೀತೆಯನ್ನು ಹೇಗಾದರೂ ಮಾಡಿ ಹುಡುಕಿ ಕೊಡ್ತೇನೆ. ಆಗ ಅವ್ರು ಏನು ಮಾಡ್ತಾರೆ, ಸುಗ್ರೀವಾಜ್ಞೆಯನ್ನು ಹೊರಡಿಸ್ತಾರೆ. ಏನು ಹೊರಡಿಸ್ತಾರೆ, ಸುಗ್ರೀವಾಜ್ಞೆ. ನಾವು ಇದು ಪದವನ್ನು ಬಳಸ್ತಾನೇ ಇರ್ತೀವಿ, ಆದರೆ ರಾಮನೂ ಇಲ್ಲ, ಸೀತೆ ಇಲ್ಲ, ಸುಗ್ರೀವನೂ ಇಲ್ಲ. ಆದರೆ ಪದ ಮಾತ್ರ ಬಂತು ಇಲ್ಲಿಂದ. ಹೇಗೆ ಅಂತ ಅರ್ಥ ಆಗಿಲ್ಲ. ಅದನ್ನು ನಾವು ಸ್ವಲ್ಪ ಯೋಚನೆ ಮಾಡಬೇಕು. ರಾಮ ಸೀತೆ ಇಲ್ಲ ಅನ್ನೋರಿಗೆ ಸುಗ್ರೀವಾಜ್ಞೆ ಅನ್ನೋ ಪದ ಇವಾಗ ಇಲ್ಲಿಗೂ ಬಳಸ್ತಿದ್ದೀವಲ್ಲ, ಅದು ಹೇಗೆ ಬಂತು ಅಂತ ಸುಗ್ರೀವ ಏನು ಮಾಡ್ತಾರೆ, ಆಜ್ಞೆಯನ್ನು ಹೊರಡಿಸ್ತಾರೆ. 4 ದಿಕ್ಕು ಆವಾಗ ವರ್ಣನೆ ಮಾಡ್ತಾರೆ. 4 ದಿಕ್ಕುಗಳಲ್ಲಿ ಏನೇನಿತ್ತು ಅಂತ 4 ದಿಕ್ಕಿಗೂ ಕಳಿಸ್ತಾರೆ. ಈಗ ನಮಗೆ ಗೊತ್ತಾಗ್ಬೋದು, ಜಟಾಯು ಹೇಳಿದ್ರಲ್ವ, ರಾವಣ ಬಂದು ಕರ್ಕೊಂಡು ಹೋಗಿದ್ದ. ರಾವಣ ಎಲ್ಲಿರೋದು ದಕ್ಷಿಣದಲ್ಲಿ ಲಂಕೆ ಕಡೆ. ಆದರೆ 4 ದಿಕ್ಕಿಗೆ ಯಾಕೆ ಕಳಿಸೋರು? ಸಾಮಾನ್ಯವಾಗಿ ಒಬ್ಬ ಕಳ್ಳ ಏನಾದ್ರು ಕದ್ಕೊಂಡು ಹೋದರೆ ಡೈರೆಕ್ಟಾಗಿ ಮನೆಗೆ ಹೋಗಿರ್ತಾನೆ ಅಂತ ಹೇಳೋಕ್ಕಾಗಲ್ಲ. ಮತ್ತು ಡೈರೆಕ್ಷನ್ನೇ ಕಂಟಿನ್ಯೂ ಮಾಡ್ತಾನೆ ಅಂತಲೂ ಹೇಳೋಕ್ಕಾಗಲ್ಲ. ಅಷ್ಟು ದೂರ ಹೋಗಿ ನೆಕ್ಸ್ಟು ಡೈರೆಕ್ಷನ್ ಚೇಂಜು ಮಾಡ್ಬೋದು. ಅದಕ್ಕೇ 4 ಅದು ಮತ್ತೆ ಇನ್ನೊಂದು ಥರ ಮಾಡ್ಬೋದು. ಒಂದೊಂದು ದಿಕ್ಕಿಗೆ ಒಂದೊಂದು ಸರಿ ಕಳ್ಸೋಕ್ಕೂ ಆಗಲ್ಲ. ಪೂರ್ವಕ್ಕೆ ಕಳಿಸಿದ್ರೆ ಪಶ್ಚಿಮಕ್ಕೆ ಅವ್ನು ಶಿಫ್ಟ್ ಆಗಿರ್ತಾನೆ, ಪಶ್ಚಿಮಕ್ಕೆ ಕಳಿಸಿದ್ರೆ ದಕ್ಷಿಣಕ್ಕೆ ಶಿಫ್ಟ್ ಆಗಿರ್ತಾರೆ. 4 ದಿಕ್ಕಿಗೆ ಒಮ್ಮೆ ಕಳಿಸಿದ್ರೆ ಹೇಗಾದರೂ ಮಾಡಿ ಹುಡುಕಿ ತರಬಹುದು ಅಂತ. ಮತ್ತು ಸುಗ್ರೀವನಿಗೆ ಮಾತ್ರ ಗೊತ್ತು. ಆತ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾನೆ, ನೀವು ಉತ್ತರಕ್ಕೆ ಹೋಗಿ, ಉತ್ತರದಲ್ಲಿ ಹಿಮಾಲಯ ಪರ್ವತ ಇದೆ, ನಂತರ ಈ ರೀತಿಯ ಪರ್ವತ ಇದೆ, ಇಲ್ಲೋರೆ ಈ ಥರ ಸಿಗುತ್ತೆ ಅಂತ. ಪೂರ್ವದಲ್ಲಿ ಹೋಗಿ ಇಲ್ಲಿ ಈ ಥರ ಸಿಗುತ್ತೆ, ಪಶ್ಚಿಮಕ್ಕೆ ಹೋಗಿ, ದಕ್ಷಿಣಕ್ಕೆ ಹೋಗಿ, ಎಲ್ಲೆಲ್ಲಿ ಏನೇನಿದೆ ಅಂದರೆ ಎಲ್ಲ ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ. ಯಾಕೆ ಅವರೆಲ್ಲ ಎಷ್ಟು ನೀಟಾಗಿ ಇಡೀ ಭೂಮಂಡಲವನ್ನು 7 ನಮ್ದೇನಿದೆ ಜಂಬೂ ದ್ವೀಪ, ಭರತ ಖಂಡ ಅಂತ ಅದು ಪೂರ್ತಿ ಅರ್ಥ ಮಾಡ್ಕೊಂಡು ಬಿಡಿದಂಥ ಇಂಚಿಂಚು. ಯಾಕೆ ಹೇಳಿ, ವಾಲಿ ಭಯದಿಂದ ಅವನು ತಪ್ಪಿಸ್ಕೊಂಡು ಹೋಗಿ 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 ಎಲ್ಲಿ ಹೋದರೂ ಆತ ಅಂದರೆ ನಿರ್ಭಯನೇ ಆಗಲಿಲ್ಲ. ಕೊನೆಗೆ ಮಾತಂಗ ಋಷಿಗಳ ಹತ್ರ ಹೋಗಿ ಆತ ಅಂದರೆ ಆಶ್ರಯವನ್ನು ಪಡ್ಕೊಳ್ತಾರೆ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಬ್ರಹ್ಮಾಂಡದೊಳಗೆ ಅರಸಿ ನೋಡಲು ನಮ್ಮೂರೇ ವಾಸಿ. ಆತ ಇಡೀ ಬ್ರಹ್ಮಾಂಡನ ಸುತ್ಕೊಂಡು ಬಂದಮೇಲೆ ಕಿಷ್ಕಿಂಧ ಪರ್ವತದ ಪಕ್ಕನೇ ಏನಿದೆ ಕಿಷ್ಕಿಂಧ ಇದೆ, ಅದ್ರ ಪಕ್ಕನೇ ಮಾತಂಗ ಋಷಿಗಳ ಒಂದು ಏನು ಆಶ್ರಮ, ಅಲ್ಲೇ ಬಂದು ಇದನ್ನು ಪಡ್ಕೊಳ್ತಾನೆ. ಆದರೆ ಆ ರೀತಿಯಾಗಿ ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನು ಅಂತಾರೆ. ನಾವು ಎಲ್ಲೆಲ್ಲೋ ಸುತ್ತಿ ನಮ್ಮಲ್ಲಿ ಭಗವಂತನನ್ನು ನೋಡಲಿಕ್ಕೆ ಆಗಿಲ್ಲ ಅಂತ ಅಂದರೆ ಅದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ. ಈ ರೀತಿಯಾಗಿ ಸುಗ್ರೀವನಿಗೆಲ್ಲ ಇಂಚಿಂಚು ಗೊತ್ತಿತ್ತು, ಇಲ್ಲಿ ಇದೇ ರೀತಿ ಆಗುತ್ತೆ, ನೀವು ಇಲ್ಲಿಗೆ ಹೋಗಬೇಕು, ಈ ರೀತಿಯೇ ಮಾಡಿ ಅಂತ. ಎಲ್ಲರನ್ನ ಕಳಿಸ್ತಾರೆ. ಕಳಿಸಿದ ನಂತರ ಕೋಟ್ಯಾಂತರ ವಾನರ ಸೇನೆ ಎಲ್ಲರನ್ನ ಕಳಿಸಿದ ಮೇಲೆ ದಕ್ಷಿಣಕ್ಕೆ ಕಳಿಸೋಕ್ಕೆ ಮುಂಚೆ ಸುಗ್ರೀವ ಏನು ಮಾಡ್ತಾರೆ, ಹನುಮಂತನನ್ನು ಕರೆಸ್ಬಿಟ್ಟು ರಾಮ ನಮಗೆ ಮಾಡಿದಂತಹ ಸಹಾಯ ಇದೆಯಲ್ಲ, ಈ ಋಣ ನಾವು ಯಾವ ಜನ್ಮದಲ್ಲೂ ತೀರ್ಸೋಕ್ಕೆ ಸಾಧ್ಯ ಇಲ್ಲ. ಯಾರಿಂದಾದರೂ ಆ ಋಣ ತೀರ್ಸೋಕ್ಕೆ ಅಥವಾ ಅದಕ್ಕೆ ಪ್ರಯತ್ನ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಅಂದರೆ ನನಗೆ ನಂಬಿಕೆ ಬರ್ತಿಲ್ಲ. ಹನುಮಂತ, ನೀನು ಮಾತ್ರ ಏನಾದರೂ ಮಾಡಿ ಏನು ಮಾಡು,
ಈ ಒಂದು ಸಂಬಂಧವನ್ನು ಕಲ್ಪಿಸೋದಕ್ಕೆ ಪ್ರಯತ್ನ ಮಾಡಿ. ಯಾಕಂದರೆ ನಾವು ಸತ್ಯ ಕೊಟ್ಬಿಟ್ಟಿದ್ದೀವಿ ರಾಮನಿಗೆ. ಒಂದು ಸಾರಿ ಮಾತು ಕೊಟ್ಟು ಭಗವಂತನ ಸೇವೆಗೆ ಸಂಕಲ್ಪ ಮಾಡಿ ಅದನ್ನು ನಿಲ್ಲಿಸೋದಕ್ಕಾಗೋದಿಲ್ಲ. ಅಂದರೆ ಸತ್ಯ ಒಂದು ಸಾರಿ ಆ ರೀತಿ ಸಂಕಲ್ಪ ಮಾಡಿಬಿಟ್ರೆ ಯಾವುದೇ ಕಾರಣಕ್ಕೂ ಹಿಂದೆ ತಗೊಳ್ಬಾರ್ದು. ಅದಕ್ಕೆ ಕೈ ಮುಗಿದು ಕೇಳ್ಕೊಳ್ತಾನೆ, ನೀನೊಬ್ಬನೇ ರಾಮಕಾರ್ಯ ದುರಂಧರ, ನಿನ್ನಿಂದ ಮಾತ್ರ ಸಾಧ್ಯ ಅಂತ. ಅಂದರೆ ಆ ಮಾತು ಕೊಟ್ಟು ಆ ಸತ್ಯಕ್ಕೆ ಸುಳ್ಳಾಗಬಾರ್ದು ಅಂತ ಅಷ್ಟೊಂದು ಪರಿತಪಿಸ್ತಿರ್ತಾರೆ ಸುಗ್ರೀವ. ಅದನ್ನೇ ಹೇಳ್ತಿರೋದು ಸುಮ್ಮನೆ ಆಚಾರ್ಯ ಪ್ರವಚನ ತಮಾಷೆ ಹೇಳ್ತೀವಿ. ಹಿಂದಿನ ಕಾಲದಲ್ಲಿ ಇಬ್ಬರು ಮಾತಾಡ್ತಿದ್ರಂತೆ. ಮಾತಾಡುವಾಗ ಒಬ್ಬ ಹೇಳಿದ್ರಂತೆ, ನಮ್ಮ ತಾತಂದು ಬಹಳ ರಾಜರ ಕಾಲ, ತುಂಬ ದೊಡ್ಡ ಕಾಲ ಆದ. ನಮ್ಮ ತಾತ ಎಷ್ಟು ಸಂಪತ್ತಿತ್ತು ಅಂದರೆ ನಮ್ಮ ತಾತಂದು ಕುದುರೆ ಇದ್ರಲ್ಲ, ಆ ಕುದುರೆ ಕಟ್ಟಾಕೋದಕ್ಕೆ ಲಾಯ ಮಾಡಿದ್ರಲ್ಲ, ಅದು ಬೆಂಗಳೂರಿಂದ ಮೈಸೂರವರೆಗೂ ಇತ್ತು ಅಂತ ಹೇಳಿದ್ರು. ಅವನು ಏನು ನಿಮ್ಮ ತಾತನ ಕುದುರೆ ಲಾಯ ಬೆಂಗಳೂರಿಂದ ಮೈಸೂರವರೆಗೂ ಇರ್ತಿತ್ತ, ಅಷ್ಟು ಕುದುರೆ ಇದ್ವಾ ಅಂತ. ಹೌದು ಅಂತ ಹೇಳಂತೆ. ನಮ್ಮ ತಾತ ಏನು ಕಡಿಮೆ ಇಲ್ಲ, ಅವರು ಆಚೆ ಏನಾದ್ರು ಮಳೆಗಾಲದಲ್ಲಿ ಸರಿಯಾಗಿ ಮಳೆ ಬಂದಿಲ್ಲ ಅಂದರೆ ಆಚೆ ಹೋಗಿ ಅವ್ರ ಛತ್ರಿ ಹಿಡ್ಕೊಂಡು ಮೋಡಕ್ಕೆ ತೀವ್ಬಿಟ್ರೆ ಹಂಗೆ ಮಳೆ ಬಂದ್ಬಿಡ್ತಿತ್ತು ಅಂತ. ಅವಾಗ ಅವ್ರು ಹೇಳಿದ್ರೆ ಅಷ್ಟೊಂದು ಛತ್ರಿ ಇತ್ತ ನಿಮ್ಮ ತಾತನದು. ಆ ಛತ್ರಿ ಎಲ್ಲಿಟ್ಟಿದ್ರು ಅಂದರೆ ನಿಮ್ಮ ತಾತ ಕುದುರೆಲಾಯ ಕಟ್ಸಿದ್ರಲ್ಲ ಅದನ್ನೇ ಇಟ್ಟಿದ್ರು ಅಂತ. ಅವ್ನು ಹೇಳಿದ್ದು ಸುಳ್ಳು, ಇವ್ನು ಹೇಳಿದ್ದು ಸುಳ್ಳು. ಅಂದರೆ ನಾವು ಈಗ ಏನಾದರೂ ಅಂದರೆ ಸುಳ್ಳಿಗೆ ಹೆಚ್ಚು ಪ್ರಾಧಾನ್ಯತೆ ಆಗ್ತಿದೆ ಅಂತ. ಒಂದು ಸಾರಿ ಭಗವಂತನ ಸೇವೆಗೆ ಸಂಕಲ್ಪ ಮಾಡಿದ್ರೆ ಆಚಾರ್ಯರು ಹೇಳ್ತಾರಲ್ಲ, ನುಡಿದಂತೆ ನಡೆ ಇದೇ ಜನ್ಮ ಕಡೆ. ಏನು? ನುಡಿದಂತೆ ನಡೆ ಇದೇ ಜನ್ಮ ಕಡೆ. ಯಾರ ಹತ್ರ ನುಡಿದ ನಡಿಬೇಕು? ಗುರುಗಳ ಹತ್ರ ನುಡಿದಿರ್ತೀವಲ್ಲ ಒಂದು ಸಾರಿ, ಆ ನುಡಿದಂತೆ ನಡೆ ಇದೇ ಜನ್ಮ ಕಡೆ. ಆ ರೀತಿಯಾಗಿ ಒಂದು ಸರಿ ಮಾತು ಕೊಟ್ಬಿಟ್ರೆ ಸಂಪೂರ್ಣವಾಗಿ ನಾವೇನು ಮಾಡಬೇಕು? ಭಗವಂತನ ಸೇವೆಗೆ ಮೀಸಲಾಗಿ ಇಟ್ಟಿರೋಕೆ ಎಂಥ ಕಷ್ಟನೇ ಬರಲಿ, ನಾವು ಅದನ್ನು ಮೀಸಲಾಗಿ ಇಡಬೇಕು. ನಂತರ ರಾಮದೇವರು ಕರೀತಾರೆ. ಏನು ಕೋಟ್ಯಾನು ಕೋಟಿ ವಾನರರು, ಅದರಲ್ಲಿ ರಾಮದೇವರು ಹನುಮಂತನನ್ನು ಕರೆದು, ರಾಮ ಸೀತೆಯನ್ನು ಹೇಗಾದರೂ ಮಾಡಿ ಹುಡುಕಿಕೊಂಡು ಬಾ ಅಂತ ಅಂಗುಲಿಕವನ್ನು, ಕೈಯಲ್ಲಿರುವ ಉಂಗುರವನ್ನು ತೆಗೆದು ಕೊಡ್ತಾರೆ. ಹನುಮಂತ ದೇವರಿಗೆ ಅತ್ಯಂತ ಆನಂದ ಮತ್ತು ವಿನಮ್ರತಾ ಭಾವ ಮತ್ತು ಕೃತಜ್ಞತೆ. ಇಷ್ಟೊಂದು ಜನ ಇದ್ದಾರೆ, ಆದರೆ ನನ್ನೊಬ್ಬನನ್ನೇ ಹುಡುಕಿ ಬಂದು ಇದನ್ನು ಕೊಡ್ತಾ ಇದ್ದಾರಲ್ಲ, ಅಂದರೆ ಎಷ್ಟು ರಾಮನಿಗೆ ನನ್ನ ಮೇಲೆ ಕರುಣೆ. ನಾವಾಗಿದ್ದರೆ ಒಂಥರ ನಾವು ಸ್ಟೇಜ್ ಹತ್ತಬೇಕಾದ್ರೆ ಡಿಫ್ರೆಂಟಾಗಿ ಹತ್ತೀವಿ ಗೊತ್ತಾ. ಎಲ್ಲ ಕಡೆ ಬಹುಮಾನ ತಗೊಳ್ಬೇಕಾದ್ರೆ ಆ ಕಡೆ ಈ ಕಡೆ ಎಲ್ಲ ನೋಡಿ ಹತ್ತೀವಿ ಸಾಮಾನ್ಯವಾಗಿ. ಆದರೆ ಎಲ್ಲರ ಜೊತೆ ಕರೆದ್ರೆ ಅವರೇನು ನಾನು ಗ್ರೇಟ್ ಅಂತ ಅಂದ್ಕೊಳ್ಳಿಲ್ಲ, ನನ್ನ ಮೇಲೆ ರಾಮನಿಗೆ ಅದೆಷ್ಟು ಕರುಣೆನಪ್ಪ ಅಂತ ಹೇಳಿ ಏನು ಮಾಡ್ತಾರೆ, ರಾಮ ಹೇಗಾದರೂ ಸರಿನೇ, ನಾನು ನಿನ್ನ ಕಾರ್ಯವನ್ನು ಸಾಧಿಸಿಯೇ ತೀರ್ತೀನಿ ಅಂತ ಹೇಳಿ ಆಗ ಸಂಕಲ್ಪ ಮಾಡ್ತಾರೆ. ಸೀತಾದೇವಿಯನ್ನು ಹುಡುಕದ ಹೊತ್ತು ಒಂದು ಹನಿ ನೀರನ್ನು ಸಹ ನಾನು ಸೇವನೆ ಮಾಡೋದಿಲ್ಲ ಅಂತ. ಈ ರೀತಿಯಾಗಿ ಹನುಮಂತ ದೇವರು ಸಂಕಲ್ಪ ಮಾಡಿ, ದೃಢ ಸಂಕಲ್ಪವನ್ನು ಮಾಡಿ ಮುಂದೆ ಎಲ್ಲರೂ ಸಹ ಸಾಗ್ತಾರೆ. ಸಾಗುವಾಗ ಒಂದೆರಡು ಸನ್ನಿವೇಶಗಳು ಬರುತ್ತೆ. ತುಂಬ ಕಷ್ಟಪಡೆಲ್ಲ ಹುಡುಕ್ತಾ ಇರ್ತಾರೆ. ಕೆಲವರು ಆಲ್ರೆಡಿ ರಿಟರ್ನ್ ಆಗಿಬಿಟ್ಟಿರ್ತಾರೆ. ನಾವು ನೋಡಿರ್ತೀವಲ್ಲ, ಏನಂತಾರೆ ಹುಡುಕಕ್ಕಾಗಲೇ ಕೆಲವು ಟೀಮ್ಸ್ ಎಲ್ಲ ಡೈರೆಕ್ಷನ್ಗೆ ಹೋಗಿರಲ್ಲ, ವಾಪಸ್ ಬಂದುಬಿಡ್ತಾ ಇರ್ತಾರೆ. ಇವರೆಲ್ಲ ಹೋಗ್ತಾ ಇರ್ತಾರೆ. ಆಲ್ಮೋಸ್ಟ್ ನಮಗೆ ಯಶಸ್ಸು ಸಿಕ್ಕಿಲ್ಲ ಅಂದರೆ ಸ್ವಲ್ಪನೂ ಅಂದರೆ ಅಥವಾ ಪಾಸಿಟಿವ್ ಹೋಪ್ಸ್ ಬಂದಿಲ್ಲ ಅಂದರೆ ಏನಾಗುತ್ತೆ, ತುಂಬ ಕಷ್ಟ ಆಗುತ್ತೆ. ಹೋಗ್ಬೇಕಾದ್ರೆ ಅಲ್ಲಿ ಕೆಲವರು ಹೇಳೋಕ್ಕೆ ಶುರು ಮಾಡ್ತಾರೆ, ಹುಡುಕಿ ಸಾಕಾಯಿತು, ವಾಪಸ್ಸವರೇ ಸುಗ್ರೀವ ಅಂತೂ ನಮ್ಮನ್ನೇನು ಬದುಕಕ್ಕೆ ಬಿಡಲ್ಲ. ಅದಕ್ಕೇ ಇಲ್ಲಿ ಈ ಅರಣ್ಯ ಭಾಗ ತುಂಬ ಚೆನ್ನಾಗಿದೆ, ಎಲ್ಲ ಹಣ್ಣುಗಳಿದೆ, ಎಲ್ಲ ಚೆನ್ನಾಗಿದೆ. ನಾವು ಇಲ್ಲೇ ಇದ್ಬಿಟ್ರೆ ರಾಮನೂ ಬೇಡ, ಸುಗ್ರೀವನೂ ಬೇಡ, ಸೀತೆ ಹುಡುಕೋ ತಲೆನೋವು ಬೇಡ, ಹಣ್ಣುಗಳಿದೆ, ಚೆನ್ನಾಗಿ ಗಿಡಗಳ ಮರಗಳು ಬೆಳ್ಕೊಂಡಿದೆ, ಇಲ್ಲೇ ಚೆನ್ನಾಗಿರ್ಬೋದಲ್ಲ, ಬೇರೆ ಸಮಸ್ಯೆನೇ ಇಲ್ವಲ್ಲ ಅಂತ ಎಲ್ಲ ಹೇಳೋಕ್ಕೆ ಶುರು ಮಾಡ್ತಾರೆ. ಆಗ ಹನುಮಂತ ದೇವರು ಹೇಳ್ತಾರೆ, ಜೀವನದಲ್ಲಿ ಯಾರಿಗಾರು ಉಪಕಾರ ಮಾಡೋ ಅವಕಾಶ ಬಂದರೆ ಅದನ್ನು ತಪ್ಪದೇ ಮಾಡಬೇಕಂತ ಹೇಳಿ ಮಹಾಪ್ರಭುಗಳು ಈ ಮಾತನ್ನು ಹೇಳ್ತಾರೆ. ಭಾರತ ಭೂಮಿಯಲ್ಲಿ ಜನ್ಮ ತಗೊಳ್ಳೋದಕ್ಕೆ ಪರೋಪಕಾರ ಮಾಡಿ ಕೃಷ್ಣ ಪ್ರಜ್ಞೆಯನ್ನು ಹರಡಿ ಅಂತ. ಆ ರೀತಿಯಾಗಿ ಉಪಕಾರ ಮಾಡೋ ಅವಕಾಶ ಸಿಕ್ಕರೆ ತಪ್ಪದೇ ಮಾಡಬೇಕು ಅಂತ. ಯಾಕಂದರೆ ಎಲ್ಲರಿಗೂ ಎಲ್ಲ ಸಮಯದಲ್ಲೂ ಅವಕಾಶ ಸಿಕ್ಕಲ್ಲ. ಅದಕ್ಕಿಂತ ದೊಡ್ಡದೇನು ಅಂದರೆ ಉಪಕಾರ ಮಾಡೋ ಅವಕಾಶ ಸಿಗೋದು ಒಂದು. ಅದಕ್ಕಿಂತ ದೊಡ್ಡದೇನೆಂದರೆ ಭಗವಂತನ ಸೇವೆ ಮಾಡೋ ಅವಕಾಶ. ರಾಮನಿಗೆ ಸೀತೆಯನ್ನು ಹುಡುಕೋದು ಒಂದು ಪ್ರಶ್ನೆಯೇ ಅಲ್ಲ. ಯಾಕೆಂದರೆ ರಾಮ ಸೀತೆಯನ್ನು ಕಳೆದುಕೊಳ್ಳೇ ಇಲ್ಲ. ಇದು ಹಿಂದೆ ನಾವೆಲ್ಲ ಚರ್ಚೆ ಮಾಡಿದ್ದೀವಿ ಹಿಂದೆ ಎಲ್ಲ.
ಆಮೇಲೆ ಆಚಾರ್ಯರು ಮಧ್ವಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲೂ ಬರೀತಾರೆ, ರಾಮ ಯಾರು? ನಾರಾಯಣ. ನಾರಾಯಣ ಅಂದರೆ ಏನು? ಅಣುವಿನಲ್ಲೂ ಇರುವವನು ನಾರಾಯಣ ಅಲ್ವಾ? ಅಣುವಿನಲ್ಲೂ ಇರುವ ನಾರಾಯಣ ಅಂದರೆ ದಂಡಕಾರಣ್ಯದಲ್ಲಿ ಅಳೆದಿರುವಂತಹ ಆ ನಾರಾಯಣ ರಾಮ ಅಣುವಿನಲ್ಲಿ ಇರೋನು ಲಂಕೆಯಲ್ಲಿ ಇರೋದಿಲ್ವ? ರಾಮ ಸೀತರಿಗೆ ವಿಯೋಗ ಯಾವಾಗ ಆಗ್ಲಿಕ್ಕೆ ಸಾಧ್ಯ? ನಾವು ಅಂದ್ಕೊಳ್ಬಿಡ್ತೀವಿ ಏನು ರಾಮಾಯಣ ಕಳೆದು ರಾಮನಿಗೆ ಆರಾಮಿಲ್ಲ, ನಮಗೇನು ಆರಾಮ ಮಾಡ್ತಾನೆ ಅಂತ. ಆದರೆ ರಾಮ ಸೀತೆಯರಿಗೆ ಅವರು ನಿತ್ಯ ದಂಪತಿಗಳು, ಅವ್ರಿಗೆ ವಿಯೋಗ ಅನ್ನೋದೇ ಇಲ್ಲ. ಅವ್ರಿಗೆ ಯಾವಾಗಲೂ ಒಂದಾಗಿರ್ತಾರೆ. ಅಣುವಿನಲ್ಲಿರೋನು ಲಂಕೆಯಲ್ಲಿ ಇರೋದಿಲ್ವ? ಎಲ್ಲ ಕಡೆ ಇರ್ತಾನೆ. ಆದರೆ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಏನು ಬರುತ್ತೆ ಅಂದರೆ, ಯಾರು ಹೆಂಡತಿ ಮಕ್ಕಳನ್ನು ನೋಡ್ಕೊಳ್ಬಾರ್ದು ಅಂತ ಅಲ್ಲ, ತನ್ನ ಹೆಂಡತಿ ಮಕ್ಕಳಿಗೆ ಅತಿಯಾಗಿ ಅಂಟ್ಕೊಂಡಿರ್ತಾರೆ, ಅವ್ರಿಗೆ ಈ ರೀತಿಯಾದಂತಹ ರೋದನೆ, ದುಃಖ, ಗೊಂದಲನೇ ಪ್ರಾಪ್ತಿಯಾಗುತ್ತೆ ಅನ್ನೋದನ್ನು ತೋರಿಸೋದಕ್ಕೆ ಭಗವಂತ ಈ ರೀತಿ ನಡೆಸ್ತಿದ್ದಾರೆ ಹೊರತು ಆತನಿಗೆ ಯಾರ ಅಂದರೆ ಅವ್ರಿಗೆ ವಿಯೋಗನೂ ಇಲ್ಲ, ಯಾರ ಸಹಾಯವೂ ಬೇಕಿಲ್ಲ. ಅದಕ್ಕೆ ಹೇಳಿಲ್ಲ, ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಅಕ್ಲಿಷ್ಟ ಕರ್ಮಣಃ. ನಾವು ರಾಮಸ್ಯ ಕ್ಲಿಷ್ಟ ಕರ್ಮಣಃ ಅಂತ ಹೋದ್ರೆ ತಪ್ಪಾಗುತ್ತೆ. ಅದು ಅಕ್ಲಿಷ್ಟ ಕರ್ಮಣಃ ಅಂದರೆ ಏನು ಕೆಲಸ ಅಂದ್ರೆ ಅದು ಸುಲಭ. ರಾಮನ ಕೈಲಿ ಆಗದಿರೋ ಕೆಲಸ ಅಂತಾನೇ ಇಲ್ಲ. ನಮಗೆ ಡೌಟ್ ಬಂದ್ಬಿಡ್ತದೆ, ರಾಮನ ಕೈಲಿ ಆಗದಿರೋ ಕೆಲಸನೇ ಇಲ್ಲ ಅಂತ ಹೇಳ್ತೀರಾ. ರಾಮನಿಗಾಗದೆ ಹನುಮಂತನ ಕಳಿಸ್ಕೊಟ್ಟಿದ್ದಾರೆ, ಸೀತೆನ ಉಳ್ಕೊಂಡು ಬಾ ಅಂತಂದರೆ ಎರಡು ಕಾಂಟ್ರವರ್ಸಿ ಆಗುತ್ತೆ. ಆದರೆ ಹನುಮಂತ ಹೇಳ್ತಾರೆ ಆತನಿಗೆ ಆಗದಿರೋದು ಯಾವುದೂ ಇಲ್ಲ, ಆದರೆ ನನಗೆ ಸೇವಾ ಭಾಗ್ಯವನ್ನು ಕೊಡಬೇಕು ಅಂತ ಇದನ್ನೆಲ್ಲ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆ ರೀತಿಯಾಗಿ ಉಪಕಾರ ಮಾಡೋ ಅವಕಾಶ ಸಿಕ್ಕರೆ ಬಿಡಬಾರ್ದು. ಅದರಲ್ಲೂ ಭಗವಂತನ ಸೇವೆ ಮಾಡೋ ಅವಕಾಶ ಸಿಕ್ಕಿದಾಗ ಅದೆಂದಿಗೂ ಬಿಡಬಾರ್ದು. ಯಾಕೆ ದ್ವಾದಶಾಸ್ತ್ರದಲ್ಲಿ ಆಚಾರ್ಯ ಹೇಳ್ತಾರೆ, ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡಲಂ. ಇಡೀ ದೇವತೆಗಳೆಲ್ಲ 33 ಕೋಟಿ ದೇವತೆಗಳು ನೆಕ್ಸ್ಟ್ ನನ್ನ ಸರ್ದಿ ಅಂತ ಕಾಯ್ಕೊಂಡಿರ್ತಾರಂತೆ ಭಗವಂತನ ಸೇವೆ ಮಾಡಲಿಕ್ಕೆ. ಅಂತಹ ಭಗವಂತನ ಸೇವಾ ಅವಕಾಶ ಸಿಕ್ಕಿದಾಗ ನಾವು ಅದನ್ನು ಬಿಡಬಾರ್ದು ಅಂತ ಹೇಳಿದಾಗ ಎಲ್ಲರೂ ಮತ್ತೆ ಸ್ವಲ್ಪ ತಿಳುವಳಿಕೆಯನ್ನು ಪಡ್ಕೊಳ್ತಾರೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಏನೋ ರಾಮನು ಬೇಡ, ಸೀತೆ ಹುಡುಕೋ ತಲೆನೋವು ಬೇಡ, ಆಮೇಲೆ ಇಲ್ಲೇ ಹಣ್ಣು ಎಲ್ಲ ಚೆನ್ನಾಗಿದೆಲ್ಲ ಇಲ್ಲೇ ಇದ್ಬಿಡೋಣ ಅಂತ ಅಂದ್ಬಿಟ್ಟು ನಾವು ಅನಾದಿ ಕಾಲದಲ್ಲಿ ಭಗವಂತನ ಧಾಮ ಬಿಟ್ಟು ಇಲ್ಲಿಗೆ ಬಂದವರು. ಏನೋ ಅಲ್ಲಿ ತಪ್ಪಾಗಿದ್ದಕ್ಕೆ ಇಲ್ಲಿಗೆ ಬಂದವರು ವಾಪಸ್ ಹೋಗೋ ನಮ್ಮ ಯೋಚನೆನೇ ಇಲ್ಲ. ಏನೋ ಇಲ್ಲಿ ನಾವು ಚೆನ್ನಾಗಿರಬೇಕು, ಇಲ್ಲಿ ಎಲ್ಲ ನಮ್ಮ ಸೌಕರ್ಯವನ್ನು ಹೆಚ್ಚು ಮಾಡಿಕೊಡ್ಬೇಕು ಅಂತ ಎಲ್ಲ ಇಲ್ಲೇ ನೋಡ್ತಾ ಇದ್ದೀವಿ. ಕದ ಬಾಗಿಲಿರಿಸಿಹ ಕಳ್ಳಮನೆ ಇದು ಮುದದಿಂದಲೋಲ್ಯಾಡೋ ಸುಳ್ಳು ಮನೆ, ಅಲ್ಲಿದೆ ನಮ್ಮನೆ ಇಲ್ಲಿರುವುದು ಸುಮ್ಮನೆ. ಅಲ್ಲಿರೋದು ನಮ್ಮನೆ. ಇದು ಯಾವುದಿದು? ಕದ ಬಾಗಿಲಿರಿಸಿಹ ಕಳ್ಳ ಮನೆ, ಮೊದಲಿಂದ ಲೋಲ್ಯಾಡೋ ಸುಳ್ಳು ಮನೆ, ಅಲ್ಲಿದೆ ನಮ್ಮನೆ ಇಲ್ಲಿರೋದು ಸುಮ್ಮನೆ. ಆದರೆ ಅದನ್ನು ನಾವು ಮರ್ತೇ ಬಿಟ್ಟಿದ್ದೀವಿ. ಕೊನೆಗೆ ಏನಂದರೆ ಅವ್ರು ಹೇಳಲ್ಲ, ಸೀತೆ ಹುಡ್ಕೋ ತಲೆನೋವು ಬೇಡ, ರಾಮನೇ ಸುಗ್ರೀವನೇ ಬೇಡ, ಇಲ್ಲ ನಾವೇ ಹೆಂಗೋ ಇದ್ಬಿಡೋಣ, ಹೆಂಗೋ ಜೀವನ ಮಾಡ್ಕೊಂಡಿದ್ಬಿಡೋಣ ಅಂತ ಅಲ್ಲಿಗೆ ಸಂಕಲ್ಪ ಮಾಡಿಬಿಡ್ತಿರ್ತಾರೆ. ಆಗ ತಿಳುವಳಿಕೆ ಕೊಟ್ಟಿದ್ಯಾರು? ಹನುಮಂತನಿಲ್ಲ. ಅದಕ್ಕೆ ನಮಗೆ ಗುರುಗಳ ಅಗತ್ಯತೆ ಇಷ್ಟಿದೆ ಜೀವನದಲ್ಲಿ ಅನ್ನೋದನ್ನು ನಾವು ಪದೇ ಪದೇ ನೆನಪು ಮಾಡ್ಕೊಳ್ತಾ ಇರಬೇಕು. ಸುಂದರಕಾಂಡದಲ್ಲಿ ಅದನ್ನೇ ಹೇಳೋದು. ತುಂಬ ಸೂಕ್ಷ್ಮ ಅಂದರೆ ವೇದ ಮತ್ತು ಶಾಸ್ತ್ರಗಳ ಸೂಕ್ಷ್ಮ ಸುಂದರಕಾಂಡದಲ್ಲಿ ಅಡಗಿದೆ ಅಂತ ಹೇಳೋದಕ್ಕೆ ಯಾಕೆ ಹೇಳ್ತಾರೆ ಅಂದರೆ, ಗುರುಗಳು ಪದೇ ಪದೇ ನಮ್ಮನ್ನು ಎಚ್ಚರಿಸಿಲ್ಲ ಅಂತಂದರೆ ನಾವೇನಾಗ್ತೀವಿ, ಕೆಲಸ ಮರ್ತೋಗ್ಬಿಡ್ತೀವಿ. ಈ ರೀತಿಯಾಗಿ ಅವರು ಎಚ್ಚರಿಸ್ತಾರೆ. ನಂತರ ಸ್ವಯಂಪ್ರಭಾ ದೇವಿಯ ಭೇಟಿ ಆಗುತ್ತೆ. ಅಲ್ಲಿ ಸ್ವಯಂಪ್ರಭಾ ದೇವಿ ಹೇಳ್ತಾರೆ, ಈ ರೀತಿಯಾಗಿ ನಿಮಗೆ ಎಲ್ಲವೂ ಇನ್ನು ಶುಭವಾಗುತ್ತೆ ನಿಮ್ಮ ಕಾರ್ಯಕ್ಕೆ ಅಂತ. ಅದೆಲ್ಲ ಆದಮೇಲೂ ಸಹ ಸಿಗಲ್ಲ, ತಿರ್ಗಾ ಬೇಜಾರಾಗ್ಬಿಡ್ತಾರೆ. ಅವಾಗ ಏನು ಮಾಡ್ತಾರೆ, ನಮ್ಮ ಕೈಲಿ ಹುಡ್ಕಕ್ಕಂತೂ ಆಯ್ತಿಲ್ಲ, ಎರಡರಲ್ಲೂ ಒಂದಷ್ಟೇ, ಇಲ್ಲ ಸೀತೆ ಹುಡುಕ್ಬೇಕು, ಇಲ್ಲ ಸಾಯ್ಬೇಕು, ಏನು ತಿಂದೆ ಸಾಯ್ಬೇಕು, ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಸಂಕಲ್ಪ ಮಾಡ್ತಾರೆ. ಆ ಸಂಕಲ್ಪ ಮಾಡ್ತಿರ್ಬೇಕಾದ್ರೆ ಇದನ್ನು ಕೇಳಿಸ್ಕೊಳ್ತಾ ಇರ್ತಾರೆ. ಅಲ್ಲಿ ಒಂದು ದೊಡ್ಡ ಪಕ್ಷಿ ಇರುತ್ತೆ, ಸಂಪಾತಿ ಅಂತ, ಜಟಾಯುವಿನ ಅಣ್ಣ. ಎರಡೂ ರೆಕ್ಕೆ ಇರೋದಿಲ್ಲ, ಬೇಟೆಯಾಡಿ ಏನೂ ತಿನ್ನೋಕ್ಕಾಗ್ತಿರೋದಿಲ್ಲ. ಅದಕ್ಕೇ ಸಂಪಾತಿ ಏನು ಮಾಡ್ತಾರೆ, ಯಾರಾದರೂ ತನ್ನ ಹತ್ರಕ್ಕೆ ಬಂದರೆ ಅಲ್ಲೇ ತಗೊಂಡು ತಿಂದ್ಬಿಡ್ತಿರ್ತಾನೆ. ಇವರು ಏನು ಅಂದ್ಕೊಳ್ತಾರೆ, ಹೆಂಗಾರು ಮಾಡಿ ಸಾಯನ ಅಂತ. ಆವಾಗ ಸಂಪಾತಿ ಅಂದ್ಕೊಂಡು ಇಷ್ಟೊಂದು ಜನ ಅವರೇ ಸಾಯ್ತೀನಿ ಅಂತ ಹೇಳ್ತಾರೆ. ಹೆಂಗೋ ಅದು ಆಗಿದ ತಕ್ಷಣ ನಾನು ತಿನ್ಬಿಡುವ ಅಂತ ಮುಂದಕ್ಕೆ ಬರ್ತಾ ಇರ್ತೆ. ಇವ್ರು ಅಂದ್ಕೊಳ್ತಾರೆ, ನಾವು ಸಾಯಬೇಕು ಅಂತ ಸಂಕಲ್ಪ ಮಾಡಿದ್ರೆ ವಿಧಿ ಹೆಂಗೆ ನಮ್ಮ ಮುಂದಕ್ಕೆ ಬರ್ತಾಯಿತ್ತಲ್ಲ, ಈ ರೀತಿ ಆಗೋಯ್ತಲ್ಲ ಅಂತ ಬಹಳ ದುಃಖ ಪಡ್ತಾ ಇರ್ತಾರೆ. ಯಾಕೆಂದರೆ ಹೇಳ್ತಾರಲ್ಲ, ಯಾರೇನ ಮಾಡುವರು ಯಾರಿಂದಲೇ ನಗುತ್ತೋ ಪೂರ್ವಜನ್ಮದ ಕರ್ಮ ಬೆನ್ನ ಬಿಡೋ ಬೆನ್ನ ಬಿಡೋ. ನಾವು
ಬರ್ತಾ ಇರ್ತೀವಿ. ಆದರೆ ನಮ್ಮ ಕರ್ಮ ಅದು. ನಾವು ಏನೋ ಹುಡ್ಕೋಣ ಸಾಯನ ಆಗಿಲ್ಲ ಸಾಯನ ಅಂದ್ಕೊಂಡ್ರೆ ಮೃತ್ಯು ಎದುರುಗಡೆನೇ ಬಂದು ಇವರೆಲ್ಲ ಸತ್ತೋಯ್ತೀವಿ ಅಂತ ಫಿಕ್ಸ್ ಮಾಡ್ಕೊಂಡಿದ್ರೆ ನಾವು ಹೆಂಗಾರು ಮಾಡಿ ಅವ್ರನ್ನ ತಿಂದುಬಿಡೋಣ ಅಂತ ಹತ್ತಿರ ಬರ್ತಾ ಇರುತ್ತೆ. ಆಗ ಅವರು ಯೋಚನೆ ಮಾಡ್ತಾ ಇರ್ತಾರೆ, ಎಂಥ ಗತಿ ಬಂತು ರಾಮನ ಸೇವೆ ಮಾಡಲಿಕ್ಕೆ ಬಂದು. ಮತ್ತು ಆ ಜಟಾಯುವಿನ ಬಗ್ಗೆ, ಸೀತಾ ರಾಮರ ಇದ್ರ ಬಗ್ಗೆ ಎಲ್ಲವೂ ಅವ್ರು ಡಿಸ್ಕಸ್ ಮಾಡ್ತಾ ಅವರ ಹುಡ್ಕಕ್ಕಾಗಿರೋ ದುರ್ದೈವದ ಬಗ್ಗೆ ಅವ್ರು ಏನು ಮಾಡ್ತಿರ್ತಾರೆ, ಯೋಚನೆ ಮಾಡ್ತಾ ಇರ್ತಾರೆ. ಈ ರೀತಿ ಯೋಚನೆ ಮಾಡುವಾಗ ಅದೆಲ್ಲ ಸಂಪಾತಿ ಕೇಳಿಸ್ಕೊಳ್ತಾನೆ, ಯಾರಪ್ಪ ನನ್ನ ಅಣ್ಣ ಅಲ್ಲ ನನ್ನ ತಮ್ಮ ಜಟಾಯುವಿನ ಬಗ್ಗೆ ಮಾತಾಡ್ತಾ ಇದ್ದೀರಾ, ನೀವೆಲ್ಲ ಯಾರು ಅಂದಾಗ ಅವರು ಮತ್ತೆ ಎಲ್ಲ ವೃತ್ತಾಂತವನ್ನು ಹೇಳ್ತಾರೆ. ಎಲ್ಲವನ್ನ ಹೇಳಿದ ಮೇಲೆ ಅವರು ಹೇಳ್ತಾರೆ, ಅವ್ರದ್ದು ಹಿಂದಿನ ವೃತ್ತಾಂತ ಹೇಳ್ತಾರೆ. ಈ ರೀತಿಯಾಗಿ ನನ್ನ 2 ರೆಕ್ಕೆಗಳು ಮುರಿದೋದ್ವು, ಅಂದರೆ ಕತ್ತರಿಸಿ ಹಾಕಿದ್ರು. ಯಾವಾಗ ರಾಮನ ಹುಡುಕೋದಕ್ಕೋಸ್ಕರ ಇಲ್ಲಿ ವಾನರರು ಬರ್ತಾರೆ, ಅವರು ರಾಮನ ಕೀರ್ತನೆಯನ್ನು ಮಾಡ್ತಾರೆ. ಆ ಕೀರ್ತನೆಯನ್ನು ಮಾಡಿದಾಗ ನಿನಗೇನಾಗುತ್ತೆ, ರೆಕ್ಕೆ ಮತ್ತೆ ಬರುತ್ತೆ, 2 ರೆಕ್ಕೆಗಳು ಅಂತ ಹೇಳ್ತಾರೆ. ಇಲ್ಲಿ ಆಚಾರ್ಯರು ಒಂದು ಸೂಕ್ಷ್ಮವನ್ನು ಹೇಳ್ತಾರೆ, ಏನಂದರೆ 2 ರೆಕ್ಕೆಗಳು ಬರಬೇಕು. ಯಾವಾಗ ಬರುತ್ತೆ? ಆ 2 ರೆಕ್ಕೆ ಯಾವುದು ಅಂದರೆ ಜ್ಞಾನ ಮತ್ತು ಭಕ್ತಿ ಎನ್ನುವಂತಹ 2 ರೆಕ್ಕೆಗಳು ಬರುತ್ತೆ. ಆ 2 ರೆಕ್ಕೆಗಳು ಬಂದಾಗ ನಾವೇನು ಮಾಡ್ತೀವಿ, ಈ ಜಗತ್ತನ್ನು ಬಿಟ್ಟು ಹಾರಿ ಹೋಗ್ಬೋದು. ಆ ಜ್ಞಾನ ಭಕ್ತಿ ಎಂಬ 2 ರೆಕ್ಕೆ ಬರಬೇಕು ಅಂತ ಅಂದರೆ 2 ಭಾಳ ಇಂಪಾರ್ಟೆಂಟ್. ಏನು? ಒಂದು ಉಪವಾಸ. ಅವ್ರೇನು ಡಿಸೈಡ್ ಮಾಡಿಬಿಟ್ರು, ಇನ್ನು ಊಟ ಮಾಡೋದು ಬೇಡ, ಉಪವಾಸ. ಆದಮೇಲೆ ಇನ್ನೊಂದು ಏನು ಯೋಚನೆ ಮಾಡಿದ್ರು, ರಾಮನ ಬಗ್ಗೆ ಸ್ಮರಣೆ ಮಾಡ್ತಾಯಿದ್ರು. ಉಪವಾಸ ಮತ್ತು ರಾಮಸ್ಮರಣೆ ಅಂದರೆ ಏಕಾದಶಿ ಉಪವಾಸ, ಹರಿನಾಮ ಜಪ, ಇವೆರಡು ಇದ್ದರೆ ಏನು ಬರುತ್ತೆ? 2 ರೆಕ್ಕೆಗಳು ಬರುತ್ತೆ. ಯಾವುದಾ ರೆಕ್ಕೆ? ಜ್ಞಾನ ಭಕ್ತಿ ಅನ್ನುವಂತಹ ರೆಕ್ಕೆ ಬರುತ್ತೆ. ಅದಕ್ಕೆ ಅವರು ಸಂಪಾತಿ ಬೇಡ್ಕೊಳ್ತಾನೆ, ನಾನು ನಿಮ್ಗೆ ಸಹಾಯ ಮಾಡ್ತೀನಿ, ನಾನು ಹಾರಿ ಅಲ್ಲಿ ಸೀತೆ ಎಲ್ಲಿದ್ದಾರೆ ಅಂತ ನೋಡ್ಬಿಟ್ಟು ಹೇಳೋಕ್ಕೆ ನಿಮಗೆ ಸಹಾಯ ಮಾಡ್ತೇನೆ, ಆದರೆ ನೀವೇನು ಮಾಡಿ ನನಗೆ ರೆಕ್ಕೆ ಬರುವಂತೆ ಮಾಡಿ ಅಂತ ಹೇಳ್ತಾರೆ. ಆಗ ಅವರೆಲ್ಲ ಏನು ಮಾಡ್ತಾರೆ, ಸಾಧ್ಯವಾದಷ್ಟು ಸೇವೆ ಇಲ್ಲದೆ ಅಂತವರು ಒಂಚೂರು ಕುಂತ್ಬಿಡಿ, ಉಳಿದವರು ಹೋದ್ರಾಯ್ತು. ಅವರೆಲ್ಲರೂ ಸೇರಿ ರಾಮನ ಸ್ಮರಣೆ ಮಾಡ್ತಾರೆ. ಆ ಸ್ಮರಣೆ ಮಾಡ್ತಾ ಏನಾಗುತ್ತೆ, ರೆಕ್ಕೆ ಬರಲಿಕ್ಕೆ ಪ್ರಾರಂಭವಾಗುತ್ತೆ. ಅವರೆಲ್ಲರೂ ಸೇರಿ ರಾಮಸ್ಮರಣೆ ಮಾಡ್ತಾ ಇರ್ತಾರೆ. ಯಾವ ಥರ? ಶ್ರೀರಾಮ ಪರಂಧಾಮ ಜಯ ರಾಮ ಪರಂಧಾಮ, ಶ್ರೀರಾಮ ಪರಂಧಾಮ ಶ್ರೀರಾಮ ಪರಂಧಾಮ ಜಯ ರಾಮ ಪರಂಧಾಮ, ರಘುರಾಮ ರಾಮ ರಣರಂಗ ಭೀಮ ಜಗದೇಕ ಸಾರ್ವಭೌಮ, ಶ್ರೀರಾಮ ಪರಂಧಾಮ ಜಯ ರಾಮ ಪರಂಧಾಮ, ಸೂರ್ಯಾರ್ಗಯಾದಿ ಸೋಮ ಸುಗುಣಾಭಿರಾಮ ಶುಭನಾಮ, ಕಾರುಣ್ಯಧಾಮ ದಶಕಂಠ ವಿರಾಮ, ರಾಘವ ರಾಜನ ರಾಮ, ಶ್ರೀರಾಮ ಪರಂಧಾಮ ಜಯ ರಾಮ ಪರಂಧಾಮ, ಜಯ ಜಯ ರಾಮ ಜಯ ರಘುರಾಮ ಜಯ ಜಯ ರಾಮ ಜಾನಕಿ ರಾಮ. ಆತನಿಗೆ ರೆಕ್ಕೆ ಬರುತ್ತೆ. ಬಂದ ತಕ್ಷಣವೇ ಏನು ಮಾಡ್ತಾರೆ, ಪ್ರಭು ಇನ್ನೊಂದು 4 ಗಂಟೆ ಬೇಕು, ಯಾಕೆಂದರೆ ಪ್ರಾರಂಭ ಇನ್ನೂ ಅರ್ಧದಲ್ಲಿದೆ, ಹೇಳ್ಬಿಡ್ತಾನೆ. 10:45 ಅಂತ ಹೇಳಿದ್ರಲ್ಲ, ಅಲ್ಲಿಗೆ ಮುಗಿಸ್ತಾನೆ. ಸೊ ರೆಕ್ಕೆಗಳು ಬರುತ್ತೆ. ರೆಕ್ಕೆ ಬಂದ ಕೂಡಲೇ ಆತ ನೋಡಿ ಹೇಳ್ತಾನೆ, ಅಶೋಕವನದಲ್ಲಿ ಮರದ ನಡುವೆ ಕೆಳಗೆ ಒಬ್ಬ ಸ್ತ್ರೀ ರೋಧಿಸ್ತಿದ್ದಾರೆ, ಅವರೇ ಸೀತಾಮಾತೆ ಇರಬೇಕು ಅಂತ ಹೇಳ್ತಾರೆ. ಹೇಳಿದ ತಕ್ಷಣವೇ ಏನು ಮಾಡ್ತಾರೆ, ಎಲ್ಲರೂ ಸಹ ಇನ್ನು ಹಾರಬೇಕು. ಸಂಕ್ಷಿಪ್ತವಾಗಿ ಹೇಳಿ ಪ್ರಯತ್ನ ಮಾಡ್ತೀನಿ. ಹಾರಬೇಕು. ಎಲ್ಲ ಲೆಕ್ಕ ಹಾಕ್ತಾ ಇರ್ತಾರೆ, ನೀನು ಎಷ್ಟು ಆಡ್ತೀಯ ಅಂತ. ನಾನು 10 ಯೋಜನೆ ಆಡ್ತೀನಿ, ನಾನು 20 ಆಡ್ತೀನಿ, ನಾನು 30 ಹಾರ್ತೀನಿ ಅಂತ ಹೇಳ್ತಾರೆ. ಜಾಂಬವಂತರು ನಾನು 90 ಯೋಜನೆ ಹಾರ್ತೀನಿ, ಸ್ವಲ್ಪ ಕಷ್ಟ ಆಗಿದೆ ಅಂತ ಹೇಳ್ತಾರೆ. ಇನ್ನು ಅಂಗದ ಹೇಳ್ತಾರೆ, ನಾನು 100 ಯೋಜನೆ ಹಾರ್ಬಿಡ್ತೀನಿ, ನಾಳೆ ವಾಪಸ್ಸು ಬರೋದಕ್ಕೆ ಆಗೋದಿಲ್ಲ ನನಗೆ ಅಂತ. ಆಗ ಎಲ್ಲ ಹೇಳ್ತಾರೆ, ಆಚಾರ್ಯ ಹೇಳ್ತಾರೆ, ಅಂದರೆ ಎಲ್ಲರೂ ಸಹ ಈ ಥರ ಒಂದು ನೆಪ ಹೇಳ್ತಾ ಇದ್ದರೆ ಸೇವೆ ಆಗೋದು ಹೆಂಗೆ? ನಾವು ಈ ಥರನೇ ಅಲ್ವ, ನಾನು ಹಂಗೆ ಮಾಡ್ತಿದ್ದಾರೆ, ಇವಾಗ ಆಯ್ತಿಲ್ಲ. ಈಗ ಸೇವೆ ಮಾಡೋದಕ್ಕೆ ಎಲ್ಲ ಹಿಂದೆ ಮಾಡ್ತಾ ಇರ್ತೀವಿ. ಯಾವ ಥರ ಅಂದರೆ, ಯಾರೋ ಕೇಳ್ತಾರಂತೆ,
ನನಗೆ ಬಹಳ ನಿದ್ದೆ, ಬೆಳಗ್ಗೆ ಬೇಗ ಎದ್ದೇಳೋಕ್ಕಾಗೋದಿಲ್ಲ, ನನಗೆ ಒಂಚೂರು 6 ಗಂಟೆಗೆ ನೀನು ಎಚ್ಚರಿಕೆ ಮಾಡಿಬಿಡಪ್ಪ ಅಂತ. ಅದಕ್ಕೆ ಅವನು ಅದೇನು ದೊಡ್ಡ ವಿಷಯ ಅಲ್ಲ, ಖಂಡಿತ ಎಚ್ಚರಿಕೆ ಮಾಡ್ತೀನಿ, 5:15 ಒಂಚೂರು ನಂಗೆ ಹುಷಾರು ಕೊಟ್ಬಿಡು, ನಾನು ನಿನ್ನ 6 ಗಂಟೆಗೆ ಎದುರಿಸ್ತೀನಿ ಅಂತ. ಅಲ್ಲ ಎಲ್ಲ ಈಗ ನೆಪನೇ ಹೇಳ್ತಾ ಇದ್ದಾರೆ, ಕೆಲಸ ಮಾಡು ಅಂತವ್ರೆ. ಆ ರೀತಿಯಾಗಿ ಕೆಲಸ ಮಾಡೋಕ್ಕಾಗದಿದ್ದಾಗ ಕೊನೆಗೆ ಜಾಂಬವಂತರು ಹನುಮಂತ ದೇವರನ್ನು ಪ್ರೇರೇಪಣೆ ಮಾಡ್ತಾರೆ, ನೀನೇ ಈ ಕೆಲಸ ಮಾಡಲಿಕ್ಕೆ ಸಮರ್ಥ ಅಂತ. ಹನುಮಂತ ದೇವರು ರಾಮನ ಸ್ಮರಣೆಯನ್ನು ಮಾಡ್ತಾ ಮಹೇಂದ್ರಗಿರಿ ಪರ್ವತದಿಂದ ಏನು ಮಾಡ್ತಾರೆ, ಹಾರಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಮಹೇಂದ್ರಗಿರಿ ಪರ್ವತದಲ್ಲಿ ಭಗವಂತ ರಾಮನ ಸ್ಮರಣೆ ಮಾಡ್ತಾ ಬಹಳಷ್ಟು ವರ್ಣನೆ ಇದೆ ಅಲ್ಲಿ. ಆದರೆ ಹಾರಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಎಷ್ಟು ವೇಗವಾಗಿ ಹಾರ್ತಿದ್ದಾರೆ ಅಂತ ಅಂದರೆ ಅವರು ಬಹಳ ವೇಗವಾಗಿ ಹಾರ್ತಾ ಇದ್ದಾರೆ. 3 ವಿಷಯಗಳಲ್ಲಿ ನಾವು ಪ್ರಮುಖವಾಗಿ ಚರ್ಚೆ ಮಾಡಬೇಕಾಗಿದೆ. ಮೊದಲನೇದೇನು ಅಂದರೆ ಮೈನಾಕ ಪರ್ವತ ಅಡ್ಡ ಬರ್ತಾರೆ, ಆಮೇಲೆ ಸುರಸೆ ಅಂತ ಒಬ್ಬರು ರಾಕ್ಷಸಿ ಅಡ್ಡ ಬರ್ತಾರೆ, ಮತ್ತು ಸಿಂಹಿಕೆ ಅಂತ ಇನ್ನೊಬ್ಬರು ರಾಕ್ಷಸಿ, 3 ಜನ ತಡೀತಾರೆ. ಯಾರ್ಯಾರು? ಮೈನಾಕ, ಸುರಸೆ, ಸಿಂಹಿಕೆ. ಅವ್ರದ್ದು ಅಂದರೆ ಒಂಥರ ಕೋಡ್ ವರ್ಡ್, ನಾವು ಅದನ್ನು ನೆನಪಿಟ್ಕೊಳ್ಬೇಕು. ಒಂದು, ಮೈನಾಕ ಪರ್ವತ ಹಾರಬೇಕಾದ್ರೆ ಏನು ಮಾಡ್ತಾನೆ, ಕೆಳಗಿಂದ ಮೇಲಕ್ಕೆ ಬರ್ತಾನೆ, ಚಿನ್ನದ ಪರ್ವತ ಅದು, ಸ್ವಲ್ಪ ರೆಸ್ಟ್ ತಗೋ ಅಂತ ಹನುಮಂತ ದೇವರಿಗೆ ಕೇಳ್ಕೊಳ್ತಾನೆ. ತುಂಬ ಒಂದೇ ಸಮ ಹಾರ್ತಾ ಇದೆಯಾ, ಮತ್ತು ನಾನ್ ಸ್ಟಾಪ್ ಹಾರಬೇಕು, ಎಲ್ಲೂ ನೆಕ್ಸ್ಟ್ ಯಾವುದೂ ಸ್ಟಾಪ್ ಇಲ್ಲ ಅಂತ ಹೇಳಿದಾಗ, ನಾವು ಸಾಮಾನ್ಯವಾಗಿ ಎಲ್ಲರೂ ಹೋಗ್ಬೇಕಾದ್ರೆ ಇನ್ನೆಲ್ಲೂ ನೆಕ್ಸ್ಟ್ ಸ್ಟಾಪ್ ಇಲ್ಲ, ಹೋಗಲಿಲ್ಲ ಅಂದರೆ ಅಲ್ಲೇ ನಿಲ್ಲಿಸ್ಬಿಟ್ಟು ಬರ್ತೀವಲ್ಲ, ಆ ಥರ ಕೇಳ್ತಿದ್ದಾಗ. ಆದರೆ ಹನುಮಂತ ದೇವರು ಏನು ಹೇಳ್ತಾರೆ, ಅವ್ರಿಗೆ ಅಕ್ನಾಲೆಡ್ಜ್ ಮಾಡ್ತಾರೆ, ಅವರ ಒಂದು ಸೇವಾ ಮನೋಭಾವನ ಅಕ್ನಾಲೆಡ್ಜ್ ಮಾಡ್ತಾರೆ. ಆದರೆ ನಾನು ರಾಮ ಸೇವಾರ್ಥವಾಗಿ ಹೋಗ್ತಾ ಇದ್ದೆ, ನಾನು ಎಲ್ಲೂ ನಿಲ್ಲೋದಿಲ್ಲ ಅಂತ. ಸೊ ನಾವೇನು ಅರ್ಥ ಮಾಡ್ಕೊಳ್ಬೇಕು ಅಂದರೆ, ಭಗವಂತನ ಸೇವೆ ಮಾಡಬೇಕಾದಾಗ ಅಗತ್ಯಕ್ಕಿಂತ ಜಾಸ್ತಿ ನಾವು ರೆಸ್ಟ್ ತಗೊಳ್ಳೋದಕ್ಕೆ ಹೋಗಬಾರ್ದು. ಎಷ್ಟು ಅಗತ್ಯದೋ ಅಷ್ಟು ಮಾತ್ರ ನಾವು ತಗೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು. ನೆಕ್ಸ್ಟು ಮುಂದೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಸುರಸೆ ಅನ್ನುವಂತಹ ಒಬ್ಬ ರಾಕ್ಷಸಿ ಬರ್ತಾಳೆ. ಆಕೆದು ಏನೋ ಒಂದು ಕರಾರು ಅಂತ ಅಂದರೆ, ಯಾರೇ ದಾಟಿ ಹೋಗ್ಬೇಕಂದ್ರೆ ನನ್ನ ಬಾಯೊಳಗಡೆ ಹೋಗಬೇಕು ಅಂತ. ಆಕೆ ಕೆಟ್ಟತನ ಏನಿರೋದಿಲ್ಲ, ಅದನ್ನು ಹನುಮಂತ ದೇವರು ಗಮನಿಸ್ತಾರೆ. ಅದಕ್ಕೆ ಏನು ಮಾಡ್ತಾರೆ, ಆಯಿತು ನಿನ್ನ ಬಾಯೊಳಗಡೆ ಹೋಗ್ಬೇಕಲ್ವಾ, ಹೋಗ್ಬೇಕಲ್ವ ಅಂದ್ಬಿಟ್ಟು ನಾನು ತುಂಬ ದೊಡ್ಡದಾಗಿನಿ ಅಂತ ಅವರ ಆಕಾರವನ್ನು ಬಹಳ ದೊಡ್ಡದಾಗಿ ಮಾಡ್ತಾರೆ. ಸುರಸೆ ಬಾಯಿ ಇನ್ನೂ ದೊಡ್ಡದಾಗಿ ತೆಗಿತಾಳೆ, ಅವರ ಆಕಾರ ಇನ್ನೂ ದೊಡ್ಡದು ಮಾಡ್ತಾರೆ, ಅನಂತವಾಗಿ ಬೆಳೀತಿರ್ತಾರೆ. ಸುರಸೆ ಇನ್ನೂ 100 ಯೋಜನ ತೆಗೆದುಬಿಡ್ತಾರಂತೆ ಬಾಯಿ, ಆರಬೇಕಾಗಿದ್ದರೆ 100 ಯೋಜನ. ಹನುಮಂತ ದೇವರು ಇನ್ನೂ ಹೆಚ್ಚು ಬೆಳೀತಾರೆ. ಆಮೇಲೆ ನೋಡಿದ್ರೆ ತಕ್ಷಣವೇ ಅಣಿಮಾದಿ ಶಕ್ತಿಗಳವ್ರು ಗೊತ್ತಲ್ಲ, ತುಂಬ ಸಣ್ಣ ಆಗಿ ಅವ್ರ ಬಾಯೊಳಗೆ ಆಚೆ ಬಂದುಬಿಡ್ತಾರೆ. ನಿಂದು ಏನಿದೆಯಲ್ಲಪ್ಪ ಕರಾರ ಅದಾಯ್ತಲ್ಲ, ನಾನು ಮುಂದಕ್ಕೆ ಹೋಗೋಕ್ಕೆ ಬಿಡು ಅಂತ ಹೇಳ್ತಾರೆ. ನಂತರ ಸಿಂಹಿಕೆ ಅಂತ ಒಬ್ಬ ರಾಕ್ಷಸಿ, ಅವ್ರದ್ದು ಏನಂತಂದರೆ ಅವರೆಲ್ಲೂ ಆಚೆ ಎಲ್ಲ ಹೋಗಲ್ಲ, ರಡಾರ್ ಥರ ಅಲ್ಲ, ಕೆಳಗಡೆ ಇದ್ದರೆ ಅಲ್ಲೇ ಆ ನೆರಳು, ಆಕೆಯ ಮೇಲೆ ಯಾರಾದರೂ ನೆರಳು ಬಂದರೆ ಹಂಗೆ ಅಟ್ರ್ಯಾಕ್ಟ್ ಆಗಿ ಕೆಳಗಡೆ ತಗೊಂಡು ಬರ್ತಾರೆ ಅವ್ರನ್ನೆಲ್ಲ. ಆದರೆ ಹನುಮಂತ ದೇವರ ನೆರಳನ್ನ ಹಿಡಿಲಿಕ್ಕಾಗಿಲ್ಲ, ಆಕೆಯನ್ನು ಸಹ ಹನುಮಂತ ದೇವರು ಸಂಹಾರ ಮಾಡ್ತಾರೆ. ಅಂದರೆ ಪ್ರಮುಖವಾಗಿ 3 ಅಡ್ಡ ಬರುತ್ತೆ. ಯಾರ್ಯಾರು? ಮೈನಾಕ, ಸುರಸೆ ಮತ್ತು ಸಿಂಹಿಕೆ. ಮೈನಾಕ ಯಾವ ಪರ್ವತ? ಚಿನ್ನದ ಪರ್ವತ. ರೆಸ್ಟ್ ಮಾಡು ಅಂತ ಕೇಳ್ತಿರ್ತಾರೆ ಅಂತ. ಇನ್ನು ಅಂದರೆ ರೆಸ್ಟ್ ಮಾಡಬಾರ್ದು ಒಂದು, ಮತ್ತು ಏನಂದರೆ ಹೆಚ್ಚು ಅಗತ್ಯಕ್ಕಿಂತ ಹೆಚ್ಚು ರೆಸ್ಟ್ ಮಾಡಬಾರ್ದು ಭಗವತ್ ಸೇವೆಯಲ್ಲಿ ಅಂತ ಅದರಿಂದ ಅರ್ಥ ಮಾಡ್ಕೊಂಡ್ವಿ. ಸುರಸೆ ಅಂತ ಅಂದರೆ ಸುರಸ. ಅಂದರೆ ಏನು? ರಸ ಅಂದರೆ ಅಡುಗೆ ಪದಾರ್ಥಗಳು, ಅಥವಾ 2 ಥರ. ನಾಲಿಗೆಗೆ 2 ಅಡುಗೆ ಬರುತ್ತೆ. ಒಂದು ಮಾತು, ಸಿಕ್ಕಾಬಿಟ್ಟೆ ಮಾತಾಡೋದು ನಮ್ಗೆ ಖುಷಿ ಆಗುತ್ತೆ ಅಲ್ವಾ. ಚೆನ್ನಾಗಿ ಮೊನ್ನೆ ಅಲ್ಲಿ ಸಿಕ್ಕಿದ್ದ, ಚೆನ್ನಾಗಿ ಮಂಗಳಾರತಿ ಮಾಡಿಬಿಟ್ಟೆ ಅಂತ ಖುಷಿ ಪಡ್ತಿರ್ತಾನೆ. ಅಂದರೆ ನಮಗೆ ಕೆಲವ್ರ ಬಗ್ಗೆ ಮಾತಾಡಿದಾಗ ತುಂಬ ಖುಷಿ ಆಗುತ್ತೆ. ನಾವು ನಾಲ್ಗೆಗೆ ಬೇಕಾಗಿದ್ದಾಗ ತಿಂದಾಗ ನಮಗೆ ಖುಷಿ ಆಗುತ್ತೆ. ಅದರ ಅರ್ಥ ಏನಂದರೆ, ಎರಡನೇದೇನೆಂದರೆ ತಿನ್ನುವಂತಹ ಅಥವಾ ಬಯಕೆಗಳು, ಆಸೆಗಳು. ಮೂರನೇದೇನು ಅಂದರೆ ಎಳೆದು ಕೆಳಗೆ ಹಾಕ್ಬಿಡ್ತಾರೆ. ಯಾರು? ಸಿಂಹಿಕೆ. ನೆರಳು ಸಿಕ್ಕರೆ ಸಾಕು, ಎಳೆದು ಕೆಳಗೆ ಹಾಕ್ಬಿಡ್ತಾರೆ. ನಾವು ಆ ಥರ ಮಾಡ್ತೀವಲ್ಲ, ಇವಾಗ ಕೆಲವ್ರು ಮಾಡ್ತಾಯಿದ್ದೀವಿ. ಅಂದರೆ ಒಂಚೂರು ಎಳೆದ್ರೆ ಸಾಕು, ಹಂಗೆ ಮಲಗಿಬಿಡ್ತೀವಿ, ಅಲ್ಲೇ ಹಂಗೆ ನಮಗೆ ಗೊತ್ತಿಲ್ಲದಂಗೆ ಬಿದ್ದೋಗ್ಬಿಟ್ಟಿರ್ತೀವಿ. ಒಂದು ಚಿನ್ನದ ಪರ್ವತ ಸತ್ವಗುಣ, ಎರಡನೇದು ಅತಿಯಾದ ಬಯಕೆಗಳು ರಜೋಗುಣ, ಮೂರನೇದು ಹೇಗಂದ್ರೆ ಹಾಗೆ ಮಲಗ್ತೀವಿ, ಏನೂ ತಿಳ್ಕೊಳ್ಳೋದಿಲ್ಲ, ಅದು ತಮೋಗುಣ. ಈ 3 ಗುಣಗಳು ನಮಗೆ ತಾಪತ್ರಯಗಳು. ಯಾವುದು? ಈ ಸಮುದ್ರವನ್ನು ದಾಟಬೇಕಾದ್ರೆ ಬಂತಲ್ಲ 3 ತ್ರಯ ಅಂದ್ರೇನು? 3 ತಾಪಗಳು, 3 ಸಮಸ್ಯೆಗಳೇನು ಅಂದರೆ ಆ ತಾಪತ್ರಯಗಳು. ಆ 3ನ್ನು ಗೆದ್ದರೆ ಏನಾಗುತ್ತೆ? ಸಮುದ್ರವನ್ನು ದಾಟಿ ಆ ಕಡೆಗೆ ಹೋಗ್ಬೋದು, ಇಲ್ಲಾಂದರೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಮುಂದೆ ನಾನು ಹೇಳಲ್ವ, ಸ್ವಲ್ಪ ನೆನಪಲ್ಲಿ ಇಟ್ಕೊಂಡ್ಬಿಡಿ. ಏನಂತಂದರೆ, ಈ ರೀತಿಯಾಗಿ ಹನುಮಂತ ದೇವರು ಹೋಗಿ, ಅಂದರೆ ಅದನ್ನು ಮುಂದುವರಿಸ್ತೀನಿ, ಹೋಗಿ ವಾಪಸ್ ಬಂದುಬಿಡ್ತಾರೆ. ಬಂದ ತಕ್ಷಣ ಎಲ್ಲರೂ ರಾಮನತ್ರ ಹೋದಾಗ ರಾಮ ಎಲ್ಲರನ್ನ ಆಲಂಗಿಸ್ಕೊಂಡು ಎಲ್ಲರಿಗೂ ಕೃತಜ್ಞತೆ ಹೇಳ್ತಾರೆ. ಅಂದರೆ ಹುಡುಕಿದ ಕ್ರೆಡಿಟ್ ಮಾತ್ರ ಏನು? ಎಲ್ಲರಿಗೆ ಸಿಕ್ಬಿಡುತ್ತೆ.
ಕೆಲವರು ವಿನ್ನಿಂಗ್ ಟೀಮಲ್ಲಿ ಇರ್ತಾರಲ್ಲ, ನೋ ರನ್, ನೋ ಕ್ಯಾಚ್, ನೋ ಫೀಲ್ಡಿಂಗ್, ಆದರೆ ಕೊನೆಗೆ ಎಲ್ಲ ಅವ್ರು ಸಿಕ್ಬಿಡ್ತಾರೆ. ಆ ಥರ ಎಲ್ಲ ಕ್ರೆಡಿಟ್ ಸಿಗುತ್ತೆ. ಅಂದರೆ ಇದರಲ್ಲಿ ನಾವೇನು ಅರ್ಥ ಮಾಡ್ಕೊಳ್ಬೇಕು, ಹನುಮಂತ ದೇವರನ್ನ ಹಿಡ್ಕೊಂಡ್ಬಿಟ್ರೆ ಸಾಕು, ಗುರುಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ರೆ ಸಾಕು, ಹಾರಿಲ್ಲ ಅಂದರೂ ಪರವಾಗಿಲ್ಲ, ಹಾರಿರೋ ಕ್ರೆಡಿಟ್ ನಮಗೆ ಹಾರ್ದಂಗೆ ಮಾಡಿಸ್ಬಿಡ್ತಾರೆ ಹನುಮಂತ ದೇವರು, ನಮಗೆ ಅದು ಸಿಗುತ್ತೆ. ಅದು ಅಂದರೆ ತಮಾಷೆಗಲ್ಲ, ಅದು ತುಂಬ ಸೀರಿಯಸ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಹನುಮಂತ ದೇವರನ್ನು ಗುರುಗಳನ್ನು ಹಿಡ್ಕೊಂಡ್ರೆ ಈ ಭವಸಾಗರ ಅನ್ನೋದೇನಿದೆಯಲ್ಲ, ಅದು ಹನುಮಂತ ದೇವರು ಎಷ್ಟು ಸುಲಭವಾಗಿ ದಾಟೋದು ಆ ರೀತಿ ಹನುಮಂತ ದೇವರು ನಮ್ಮನ್ನು ದಾಟಿಸ್ತಾರೆ. ಈ ರೀತಿಯಾಗಿ ಹನುಮಂತ ದೇವರು ಆ ಸಾಗರವನ್ನು 3 ತಾಪತ್ರಯಗಳು ಅಂತ ಏನು ಹೇಳ್ತೀವಲ್ಲ, ಈ ಹನುಮಂತ ದೇವರು ಅನುಗ್ರಹ ಇದ್ದರೆ ಈ ತಾಪತ್ರಯಗಳು ನಮಗೆ ಸಿಗೋದಿಲ್ಲ. ಅವರು ತಕ್ಷಣ ಹೋಗ್ತಾರೆ, ಹೋಗಿ ಏನು ಮಾಡ್ತಾರೆ, ಲಂಕಾ ಪ್ರವೇಶ ಮಾಡ್ತಾರೆ. ಅಲ್ಲಿ ಏನಿದೆ, ಲಂಕಿಣಿ ಮೊದಲು ಅಲ್ಲಿ ಇರ್ತಾಳೆ. ಲಂಕಿಣಿಯನ್ನು ಬುದ್ಧಿ ಸಾಯಿಸ್ಬಿಡ್ತಾರೆ. ಆಗ ಹೇಳ್ತಾರೆ, ಬ್ರಹ್ಮದೇವರು ಹೇಳಿದರು, ಯಾವಾಗ ನನಗೆ ಶಾಪ ವಿಮೋಚನೆ ಆಗುತ್ತೆ ಅಂತಂದರೆ ಹನುಮಂತ ದೇವರು ಬಂದು ಗುದ್ದಿದಾಗ ನಂತರ ಏನಂದರೆ ಯಾವಾಗ ನೀನು ಸಾಯ್ತೀಯೋ ಆವಾಗ ಲಂಕೆಗೆ ವಿನಾಶಕಾಲ ಪ್ರಾಪ್ತಿಯಾಗುತ್ತೆ ಅಂತ ಅವರು ಹೇಳ್ತಾರೆ. ಅಂದರೆ ಅಲ್ಲಿ ಹೇಳಿದ್ರೆ ಆ ಲಂಕಿಣಿನ ಸಂಹಾರ ಮಾಡಿ ಹೊರಗಡೆ ಹೋಗ್ತಾರೆ. ಆಚಾರ್ಯ ಹೇಳ್ತಾರಂದರೆ, ಈಗ ಅಂದರೆ ಹೆಣ್ಮಕ್ಳು ಎಲ್ಲ ಹೆಸರು ಇಟ್ಕೊಳ್ತಾರೆ, ಒಂದು 3-4 ಮಾತ್ರ ಬಿಟ್ಬಿಟ್ಟಿದ್ದಾರೆ ಅಂತ. ಈ ಲಂಕಿಣಿ, ಶೂರ್ಪನಖ, ತಾಟಕಿ, ಹಿಡಿಂಬೆ, ಈ 4 ಮಾತ್ರ ಸ್ವಲ್ಪ ಇರಲಿ ಬೇಡ ಅಂತ ಬಿಟ್ಬಿಟ್ಟಿದ್ದಾರೆ ಅಂತ. ಆ ಲಂಕಿಣಿನ ಸಂಹಾರ ಮಾಡಿ ಒಳಗಡೆ ಹೋಗ್ತಾರೆ. ಒಳಗಡೆ ಹೋಗಿ ಹುಡುಕ್ಬೇಕು, ಈಗ ಸೀತಾನ್ವೇಷಣೆಯನ್ನು ಮಾಡಬೇಕು. ಇನ್ನೇನು ಹುಡುಕೋ ಹೊತ್ತಿಗೆ ಏನು ಮಾಡ್ತಾರೆ, ಸೀತಾದೇವಿ ಏನು ಮಾಡ್ತಿರ್ತಾರೆ, ಇದೊಂದು ಘಟ್ಟವನ್ನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ. ನನಗಿನ್ನೂ 10 ನಿಮಿಷ ಟೈಮ್ ಇದೆ ನನ್ನ ಶೆಡ್ಯೂಲಲ್ಲಿ. ಅದರಿಂದ ಸೀತಾದೇವಿ ಏನು ಮಾಡ್ತಿರ್ತಾರೆ, ಇನ್ನೇನು ನಾನು ಪ್ರಾಣವನ್ನು ತೆಗೆದುಕೊಳ್ಬೇಕು ಅಂತ ಕಾಯ್ತಾ ಇರ್ತಾರೆ. ಯಾಕೆಂದರೆ ರಾಮ ಬರಲಿಲ್ಲ, 10 ತಿಂಗಳಾಗೋಗಿತ್ತು ಅಷ್ಟೊತ್ತಿಗೆ. ಎಷ್ಟು? 10 ತಿಂಗಳಾಗಿತ್ತು. ಇನ್ನು ಬರುವಂತಹ ಯಾವುದೇ ಸನ್ನಿವೇಶ ಇಲ್ಲ, ಏನಾಗುತ್ತೆ ಏನು ಅಂತ ಗೊತ್ತಿಲ್ಲ. ರಾವಣ ಪ್ರತಿನಿತ್ಯ ಏನು ಮಾಡ್ತಾನೆ, ತೊಂದರೆ ಕೊಡ್ತಾ ಇದ್ದಾನೆ. ಆದ್ದರಿಂದ ನೀವು ಅರ್ಥ ಅಂದರೆ ಇನ್ನು ನಾನು ಬದುಕಿ ಪ್ರಯೋಜನ ಇಲ್ಲ, ರಾಮನಿಲ್ಲದೆ ಹೋದರೆ ಇನ್ನು ನಾನು ಬದುಕಿ ಪ್ರಯೋಜನ ಇಲ್ಲ ಅಂತ ಸೀತಾದೇವಿ ಏನು ಮಾಡ್ತಿರ್ತಾರೆ, ತನ್ನ ಜಡೆಯನ್ನೇ ಕೊರಳಿಗೆ ಬಿಗಿಸ್ಕೊಳ್ತಾ ಇರ್ತಾರೆ. ಹನುಮಂತ ದೇವರು ಆ ಟೈಮ್ಗೆ ಅಲ್ಲಿಗೆ ಹೋಗ್ತಾರೆ. ಆ ಟೈಮ್ಗೆ ಅಲ್ಲಿಗೆ ಹೋದಾಗ ಇವ್ರೇನಾದ್ರು ಒಂದು ಚೂರು ಎಕ್ಸ್ಟ್ರಾ ಆ್ಯಕ್ಟಿವಿಟಿ ಮಾಡಿಬಿಟ್ರೆ ಏನಾಗುತ್ತೆ, ಅವರು ಮತ್ತೆ ರಾವಣ ಬೇರೆ ರೂಪದಲ್ಲಿ ಬಂದೇನೋ ಅಥವಾ ಇನ್ಯಾರು ರಾಕ್ಷಸ ಬಂದ್ಬಿಟ್ಟನೋ ಅಂದ್ಬಿಟ್ಟು ಏನಾಗುತ್ತೆ, ಮತ್ತೆ ಬಿಗಿದುಕೊಳ್ಳೋಕ್ಕೆ ಟ್ರೈ ಮಾಡಿಬಿಡ್ತಾರೆ. ಏನು ಮಾಡೋದು ಅಂತಲೇ ಅವ್ರಿಗೆ ಅರ್ಥ ಆಗ್ತಿರಲಿಲ್ಲ. ಆದರೆ ಹನುಮಂತ ಏನು ನವವ್ಯಾಕರಣ ಪಂಡಿತ ಎಲ್ಲವನ್ನ ಕಲ್ತ್ಕೊಂಡ್ರವ್ರು. ಯಾವ ಥರ ಅಂದರೆ, ಒಂದು ಉದಾಹರಣೆ ಏನಂತಂದರೆ, ಹನುಮಂತ ದೇವರ ಒಂದು ಪಾಂಡಿತ್ಯಕ್ಕೆ ಉದಾಹರಣೆ ನಾವು ನಿನ್ನೆ ಪ್ರಭು ಹೇಳ್ತಿರು, ಭರತ ಏನು ಸಂಕಲ್ಪ ಮಾಡಿದ್ದ, 14 ವರ್ಷ ಆಗಿ ಮರುಕ್ಷಣ ನೀನು ಬಂದಿಲ್ಲ ಅಂದರೆ ನಾನೇನು ಮಾಡ್ತೀನಿ, ಪ್ರಾಯಪ್ರವೇಶ ಮಾಡಿಬಿಡ್ತೀನಿ, ಅಗ್ನಿ ಪ್ರವೇಶ ಮಾಡಿಬಿಡ್ತೀನಿ ಅಂತ ಭರತ ಹೇಳ್ತಾರೆ. ಕರೆಕ್ಟಾಗಿ 14 ದಿನ ಆಗ್ಬಿಡುತ್ತೆ, ಇನ್ನೊಂದು ಸೆಕೆಂಡ್ ಆಲ್ರೆಡಿ ಅವ್ರಿಗೆ ಹೆಜ್ಜೆ ಇಡಬೇಕು ಅಂತ ಕಾಯ್ತಾ ಇರ್ತಾರೆ. ಇವರು ಆ ತಕ್ಷಣ ಹಾರ್ಕೊಂಡು ಹೋಗಿ ಹನುಮಂತ ದೇವರಿಗೆ ರಾಮ ಹೇಳ್ತಾರೆ, ಭರತ ಅಗ್ನಿ ಪ್ರವೇಶ ಮಾಡ್ತಾನೆ, ಫಸ್ಟ್ ಹೋಗಿ ಅವ್ರಿಗೆ ಹೇಳು ಅಂತಾರೆ. ಇರೋದು 1 ಸೆಕೆಂಡು. ರಾಮ ಅಂದರೆ 1 ಸೆಕೆಂಡ್ ಮುಗಿದೋಯ್ತು. ಬಂದನೋ ಬರಲಿಲ್ವೋ, ಅದು 2 ಇರ್ಬೋದಲ್ವಾ, ಬಂದ ಬರಲಿಲ್ಲ 2 ಆಗ್ಬಿಡುತ್ತೆ. ಅದಕ್ಕೆ ಅವ್ರೇನು ಹೇಳ್ತಾರೆ, ರಾಮ ಬಂದ ಅಂತ ಹೇಳಿಲ್ಲ, ಬಂದ ರಾಮ ಅಂತ ಆಮೇಲೆ ಹೇಳ್ತಾರೆ. ಬಂದ ರಾಮ ಅಂತ, ಬಂದ ಆಮೇಲೆ ಕನ್ಫರ್ಮ್ ಹೆಜ್ಜೆ ಆಚೆ ತೆಗಿತಾರೆ, ರಾಮ ಅಂತ ಆಮೇಲೆ ಹೇಳ್ತಾರೆ. ಆ ರೀತಿಯಾಗಿ ಭಗವಂತನ ಸೇವೆ ಮಾಡ್ತೀವಿ ಅಂದರೆ ಅಷ್ಟು ಪರ್ಫೆಕ್ಟಾಗಿ ಕರಾರುವಕ್ಕಾಗಿ ಮಾಡಬೇಕು. ಅದಕ್ಕೆ ಅವರು ಏನು, ಈಗ ವಾಯುದೇವರು ಮುಂದೆ ಬ್ರಹ್ಮದೇವರ ಪದವಿ ಬರುತ್ತೆ ಅಂತ ಅಂದರೆ, ಅಥವಾ ಆ ಸೇವೆ ಬರುತ್ತೆ ಅಂದರೆ ಅಷ್ಟು ಕರಾರುವಕ್ಕಾಗಿ, ಅಷ್ಟು ಸ್ಪಷ್ಟವಾಗಿ ಭಗವಂತನ ಸೇವೆಯನ್ನು ನಾವು ಮಾಡಬೇಕು. ನಾವು ಏನಾದ್ರು ಕೆಲವು ಸೇವೆ ಕೊಟ್ಟರೆ ಕೆಲವೊಂದ್ಸರಿ ಏನು ಮಾಡಿರ್ತೀವಿ, ಏನೋ ಹೇಳಿದರೆ ಇನ್ನೇನೋ ಮಾಡಿಬಿಟ್ಟಿರ್ತೀವಿ. ಆ ರೀತಿ ಎಲ್ಲ ಅಷ್ಟು ವರ್ತಿಂಗ್ಳವರೆಗೆ ಪರ್ಫೆಕ್ಟಾಗಿ ಸೇವೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲೂ ಅಷ್ಟೇ, ಅವರು ತಕ್ಷಣ ಏನು ಹೇಳ್ತಾರೆ, ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ, ಏನಾದ್ರು ಒಂಚೂರು ಹೆಚ್ಚು ಕಡಿಮೆ ಅವರು ಜೀವತ್ಯಾಗ ಮಾಡಿಬಿಡ್ತಾರೆ ಅಂತ ಹೇಳ್ಬಿಟ್ಟು ತಕ್ಷಣ ಯೋಚನೆ ಮಾಡಿ ಹೇಳ್ತಾರೆ, ರಾಮ ಕುಶಲೀ ಭವ ಅಂತ ಹೇಳ್ತಾರೆ. ಶ್ರೀರಾಮ ಕುಶಲೀ ಭವ, ರಾಮ ಕುಶಲೀ ಭವ ಅಂತ ಹೇಳ್ತಾರೆ. ಆಗ ಸೀತೆಗೆ ಯಾರು ಈ ಥರ ರಾಮನ ಬಗ್ಗೆ ಇಲ್ಲಿ ಮಾತಾಡ್ತಿರೋರು, ಯಾಕೆಂದರೆ ಆ ಜಾಗ ಹೆಂಗಿರುತ್ತೆ ಅಂದರೆ, ಈ ಕನಸಲ್ಲೂ ರಾಮನ ಬಗ್ಗೆ ಯಾರು ಮಾಡೋಕ್ಕೆ ವಿಭೀಷಣ ಬಿಟ್ಟರೆ ಯಾರಿಗೂ ಅವಕಾಶನೇ ಇರಲ್ಲ. ನಾವು ಕೆಲವೊಮ್ಮೆ ಕೆಲವು ಏರಿಯಾಗೆ ಹೋಗ್ಬಿಟ್ರೆ ಇಲ್ಲಿ ಇದು ನಾವು ಇಲ್ಲಿ ಇರೋಕ್ಕಾಗಲ್ವ ಅಂತ ಅನಿಸ್ಬಿಡುತ್ತೆ. ಆ ರೀತಿ ಇರುತ್ತೆ. ಆ ಥರ ಅಲ್ಲಿ ಏನು ಹೇಳೋಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾದಂತಹ ಒಂದು ಸ್ಥಳದಲ್ಲಿ ರಾಮನ ಬಗ್ಗೆ ಯಾರು ಹೇಳ್ತಿದಾರಲ್ಲ ಅಂತ ಹೇಳ್ತಾರೆ. ಆಗ ಸೀತಾದೇವಿ ಆದರೂ ನಂಬಲ್ಲ, ಯಾಕೆಂದರೆ ರಾವಣ ಅನೇಕ ವೇಷಗಳನ್ನು ಹಾಕ್ಕೊಂಡು ಬಂದು ತೋರಿಸ್ತಾ ಇರ್ತಾನಲ್ಲ. ಆಗ ಇಲ್ಲ, ನೀನು ನೀನು ನಂಬಿಕೆ ಬರ್ತಿಲ್ಲ ಅಂದಾಗ
ಆಗ ಹೇಳ್ತಾರೆ ರಾಮನ ಗುಣಗಾನ ಮಾಡು, ಅವನ ರೂಪ ದೇಹ ಯಾವ ಥರ ಇದೆ ವರ್ಣನೆ ಮಾಡು, ಆವಾಗ ನಾನು ನಂಬ್ತೀನಿ. ಯಾಕೆಂದರೆ ಅದನ್ನು ಮಾತ್ರ ನೋಡಿದವ್ರಿಗೆ ಮಾತ್ರ, ಕೆಲವರಿಗೆ ಮಾತ್ರ ಗೊತ್ತಿದೆ ಅಂತ ಹೇಳ್ತಾರೆ. ಆಗ ಅವರು ಹನುಮಂತ ದೇವರು ಬಹಳ ಅಂದರೆ ಭಾವುಕರಾಗಿ, ಯಾಕಂದರೆ ಇಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆಯಲ್ಲ, ಏನು ಹೇಳಲಿಕ್ಕೆ ಗೊತ್ತಾಗ್ತಿಲ್ಲ ಅಂತ ಆಗ ಅವರು ಹೇಳ್ತಾರೆ, ರಾಮದೇವರ ಸ್ಮರಣೆಯನ್ನು ಮಾಡ್ತಾರೆ. ಮಂದಸ್ಮಿತ ಸುಂದರ ವದನಾರವಿಂದ ರಾಮ, ಇಂದ್ರಿಯವನ ಶ್ಯಾಮಲಾಂಗ ವಂದಿತ ಸುತ್ರಾಮ, ಮಂದಾರ ಮರಂದೋಪಮ ಮಧುರ ಮಧುರ ನಾಮ, ರಾಮ ಸುಗುಣ ಧಾಮ ರಘುವಂಶ ಜಲಧಿ ಸೋಮ, ಶ್ರೀರಾಮ ಸುಗುಣ ಧಾಮ ಸೀತಾ ಮನೋಭಿರಾಮ, ಸಾಕೇತ ಸಾರ್ವಭೌಮ, ರಾಮ ಸುಗುಣ ಧಾಮ ರಘುವಂಶ ಜಲಧಿ ಸೋಮ, ಅವತಾರ ಪುರುಷ ರಾವಣಾದಿ ದೈತ್ಯ ವಿರಾಮ, ನವನೀತ ಹೃದಯ ಧರ್ಮ ನಿರತ ರಾಜಲ ರಾಮ, ಪವಮಾನ ತನಯ ಸಂತ ಪರಮಾತ್ಮ ಪರಂಧಾಮ, ಪವಮಾನ ತನಯ ಸಂತ ಪರಮಾತ್ಮ ಪರಂಧಾಮ, ಶ್ರೀರಾಮ ಸುಗುಣ ಧಾಮ ವಂಶ ಜಗದಿ ಸೋಮ, ಸೀತಾ ಮನೋಭಿರಾಮ. ಹೇಳಿದ ತಕ್ಷಣ ಸೀತಾದೇವಿಗೆ ಅರ್ಥ ಆಗ್ಬಿಡುತ್ತೆ, ಈ ರೀತಿಯಾಗಿ ಬೇರೆ ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ, ನೀನು ರಾಮನನ್ನ ನೋಡಿರುವವನೇ ಅಂತ. ಹೇಳ್ತಾರೆ ರಾಮನಿಗೊಂದು ಏನು ಹೇಳ್ತಾರೆ, ನವನೀತ ಹೃದಯ ಧರ್ಮ ನಿರತ ರಾಜಲಲಾಮ ಅಂತ. ನವನೀತ ಅಂದರೆ ಏನು? ಬೆಣ್ಣೆ. ಆತನ ಹೃದಯ ಯಾವ ಥರ ಇರುತ್ತೆ? ಬೆಣ್ಣೆ ಥರ ಇರುತ್ತೆ. ಯಾಕೆಂದರೆ ಇನ್ನೇನು ಯುದ್ಧ ಪ್ರಾರಂಭ ಆಗೋ ಸಮಯದಲ್ಲಿ ಯಾರು ಬರ್ತಾರೆ? ವಿಭೀಷಣ ಬಂದ್ಬಿಡ್ತಾನೆ. ಬಂದಾಗ ಎಲ್ಲ ಏನು ರಾಮನ್ ಸಜೆಸ್ಟ್ ಮಾಡ್ತಾರೆ, ಶತ್ರು ಸೇನೆಯಿಂದ ಬಂದವನು ಯುದ್ಧ ಸಮಯದಲ್ಲಿ ಅವನನ್ನು ನೀನು ಸೇರಿಸ್ಕೊಳ್ಬಾರ್ದು ಅಂತ ಹೇಳ್ತಾರೆ. ಅದನ್ನೇ ಕನಕದಾಸರು ಹೇಳ್ತಾರೆ, ನಿನ್ನ ಸತಿಗಳು ಕಿದ ದುರಾತ್ಮನ ಬೆನ್ನಿನಲ್ಲಿ ಬಂದವನ ಕರುಣ ಮನ್ನಿಸಿದ ಕಾರಣವು ನೀ ದಯಾಪರ ಮೂರ್ತಿ ಎಂದೆನುತೆ. ಕನಕದಾಸರು ಹೇಳ್ತಾರೆ, ನಿನ್ನ ಸತಿಗಳುಕಿದ ದುರಾತ್ಮನ ಬೆನ್ನಿನಲ್ಲಿ ಬಂದವನ ಕರುಣದಿ ಮನ್ನಿಸಿದ ಕಾರಣ ನೀ ದಯಾಪರ ಮೂರ್ತಿ ಎಂದೆನುತೆ ಅಂತ. ನಿನಗಿಂತ ದಯೆ ಇನ್ಯಾರಿಗೂ ಸೇರಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಕೆಲವೊಮ್ಮೆ ಕೆಲವು ಅಪರಾಧಗಳನ್ನು ಕ್ಷಮಿಸೋಕ್ಕಾಗಲ್ಲ. ಕೆಲವು ಅಪರಾಧಗಳನ್ನು ಮಾಡಿದಾಗ, ಆದರೆ ಅಂಥ ಅಪರಾಧವನ್ನು ಮಾಡಿದ್ರೂ ಸಹ ಏನು ಹೇಳ್ತಾರೆ, ಆತ ಶರಣಾಗತ ಭಾವದಲ್ಲಿ ಬರ್ತಿದ್ದಾಗ ನಾನು ಅವನ್ನ ಸ್ವೀಕರಿಸಿ ಅಂತ ಹೇಳ್ತೀನಿ, ಕ್ಷಮಿಸಿ ಅಂತ ಹೇಳ್ತೀನಿ ಅಂತ ವಿಭೀಷಣನಿಗೆ ಯಾರು ಹೇಳ್ತಾರೆ? ರಾಮ ಹೇಳ್ತಾರೆ. ಇನ್ನೊಂದು ಮಾತು ಹೇಳ್ತಾರೆ ಗೊತ್ತಾ, ಈ ವಿಭೀಷಣ ಏನು, ರಾವಣ ಬಂದರೂ ಒಪ್ಕೊಬಿಡ್ತೀನಿ ಶರಣಾಗತಿ. ಆದರೆ ವಿಭೀಷಣನೇ ಅಲ್ಲ, ರಾವಣ ಬಂದರೂ ಇವತ್ತು ಶರಣಾಗತಿ ಕೊಟ್ಬಿಡ್ತೀನಿ. ನಾನು ಯಾವತ್ತೂ ಒಬ್ಬ ಶರಣಾಗತರಾದವ್ರಿಗೆ ನಾನು ತೊಂದರೆ ಕೊಡೋದಿಲ್ಲ, ಶರಣಾಗತಿ ನನ್ನ ರಕ್ಷಣೆಯನ್ನು ನೀಡಿಯೇ ತೀರ್ತೀನಿ ಅಂತ. ಅದನ್ನೇ ಹೇಳ್ತಿದ್ದಾರೆ ಭಗವಂತ. ಹೇಳ್ತಾರಲ್ಲ, ಯಾರು ಅನ್ಯ ಈ ಬೇರೆ ಎಲ್ಲ ಯೋಚನೆಯನ್ನು ಬಿಟ್ಟು ನನ್ನನ್ನೇ ಯಾರು ಆಶ್ರಯ ಮಾಡ್ತಾರೆ ಅವರಿಗೆ ಯೋಗಕ್ಷೇಮ ನಾನು ನೋಡ್ಕೊಳ್ತೀನಿ, ಅವರಿಗೆ ಶರಣಾಗತಿಯನ್ನು ನೀಡಿಯೇ ತೀರ್ತೀನಿ ಅಂತ ಹೇಳ್ತಾರಲ್ಲ, ಆ ಭಗವದ್ಗೀತೆಯ ಮಾತನ್ನು ಸರ್ವಧರ್ಮಾನ್ ಪರಿತ್ಯಜ್ಯ ಏನಿದೆ ಅದನ್ನು ರಾಮದೇವರು ಮತ್ತೊಂದು ಸರಿ ಹೇಳ್ಕೊಡ್ತಾರೆ. ಆ ರೀತಿಯಾಗಿ ನವನೀತ ಹೃದಯ ಶ್ರೀರಾಘವಂ ದಶರಥಾತ್ಮಜಂ ಅಪ್ರಮೇಯಂ ಸೀತಾಪತಿಂ ರಘುಕುಲಾನ್ವಯ ರತ್ನದೀಪಂ ಆಜಾನುಬಾಹುಂ ಅರವಿಂದ ದಲಾಯತಾಕ್ಷಂ ರಾಮಂ ನಿಶಾಚರ ವಿನಾಶಕರಂ ನಮಾಮಿ ಅಂತ ಹೇಳಿದಾಗ ಆ ರಾಮನ ವರ್ಣನೆಯನ್ನು ಮಾಡ್ತಾರಲ್ಲ, ಆ ವರ್ಣನೆಯನ್ನು ಮಾಡಿದಾಗ ಅತ್ಯಂತ ಆನಂದವಾಗಿರುತ್ತೆ ಸೀತಾದೇವಿಗೆ. ಆಗ ಅವರು ರಾಮ ಬಂದೇ ಬರ್ತಾರೆ, ನಾನೇ ಕರ್ಕೊಂಡು ಹೋಗ್ಬಿಡ್ಲಾ ಅಂತ ಹೇಳಿದಾಗ ಸೀತಾದೇವಿ ಏನು ಹೇಳ್ತಾರೆ, ನಾನು ರಾಮನ ಹೆಂಡತಿ, ನಾನು ನಿನ್ನ ಜೊತೆ ಬಂದರೆ ನನಗೇನಿಲ್ಲ, ಅದು ಶ್ರೇಯಸ್ಕರ ಅಲ್ಲ, ರಾಮದೇವರು ಬಂದು ಕರ್ಕೊಂಡು ಹೋಗ್ತಾರೆ ಅಂತ. ಹನುಮಂತದೇವರಿಗೆ ಗೊತ್ತಿರಲಿಲ್ಲ ಅಂತ ಅಲ್ಲ, ಆದರೆ ಯಾವ ರೀತಿ ನಾವು ನಡ್ಕೊಳ್ಬೇಕು ಅದನ್ನು ತೋರಿಸ್ಕೊಡೋದಕ್ಕೆ ಹನುಮಂತ ದೇವರು ಆ ರೀತಿ ಮಾಡ್ತಾರೆ. ಅದಾದಮೇಲೆ ಏನು ಮಾಡ್ತಾರೆ, 1 ತಿಂಗಳ ಅವಧಿಯೊಳಗಾಗಿ ರಾಮದೇವರು ಬಂದಿಲ್ಲ ಅಂತ ಅಂದರೆ ನಾನು ಜೀವ ಸಹಿತ ಉಳಿಯೋದಿಲ್ಲ ಅಂತ ಅವರು ಹೇಳ್ತಾರೆ. ಆಗ ಹನುಮಂತ ದೇವರು ಏನು ಮಾಡ್ತಾರೆ, ನಾನು ಬಂದಾಯಿತು ಹಾಗೆ ಹೋಗ್ಬಿಡ್ಬೋದು, ಆದರೆ ರಾವಣನಿಗೆ ರಾಮನ ಶಕ್ತಿಯನ್ನು ತೋರಿಸ್ಬೇಕು, ರಾಮ ಎಂಥವನು ಅಂತ. ಯಾಕೆಂದರೆ ರಾವಣ ಹಿಡ್ಕೊಂಡಾಗ ಹನುಮಂತ ಮೊದಲನೇ ಮಾತೇನು ಹೇಳ್ತಾನೆ ಗೊತ್ತಾ, ಯಾರಪ್ಪ ನೀವು ಇಷ್ಟೆಲ್ಲ ಅವಾಂತರ ಮಾಡಿಬಿಟ್ಟಿದ್ಯಲ್ಲ, ನೀನು ನಿನ್ನಂತೂ ರಾಮನ ಹತ್ರ ಎಷ್ಟು ಜನ ಇದ್ದಾರೆ ಅಂತಂದರೆ, ರಾಮನ ಹತ್ರ ಕೋಟ್ಯಾನುಕೋಟಿ ಸೈನಿಕರಿದಾರಲ್ಲ, ಅವರಲ್ಲಿ ಅತೀ ಕಡಿಮೆ ಬಲ ಇರೋದು ನಾನೇ ಅಂತ ಹೇಳ್ತಾನೆ. ರಾವಣನಿಗೆ ಸಿಡಿಲು ಬಡ್ದಂಗೆ ಆಗುತ್ತೆ, ಕೋಟ್ಯಾನುಕೋಟಿ ಇರೋರಲ್ಲಿ ಅತ್ಯಂತ ಕಡಿಮೆ ಇರೋನೇ ಇಷ್ಟೊಂದು ಅವಾಂತರ ಮಾಡಿದ್ರೆ ಇನ್ನು ಅವರೆಲ್ಲ ಬಂದರೆ ಏನಾಗ್ಬಿಡುತ್ತೆ ಅಂತ. ಆ ರೀತಿಯಾಗಿ ಆದರೂ ರಾಮನ ಭಕ್ತನ ಶಕ್ತಿ ಏನಿದೆ ಅಂತ ತೋರಿಸಿದ್ರೆ
ರಾಮನ ಶಕ್ತಿ ಏನಿದೆ ಅಂತ ಗೊತ್ತಾಗುತ್ತೆ ಅಂದ್ಬಿಟ್ಟು ಏನು ಮಾಡ್ತಾರೆ, ಇಡೀ ವನವನ್ನೆಲ್ಲ ಹಾಳು ಮಾಡಿಬಿಡ್ತಾ ಇರ್ತಾರೆ. ಎಷ್ಟು ಹಾಳು ಮಾಡ್ತಿರ್ತಾರೆ ಅಂದರೆ ಹಣ್ಣುಗಳು, ತೆಂಗಿನಕಾಯಿ ಎಲ್ಲ ಎಳ್ನೀರು ಕಿತ್ಕೊಳ್ಳೋದು, ಆ ರಾವಣ ಕೆಳಗಡೆ ಎಲ್ಲ ಮಲಗಿದ ರಾಕ್ಷಸ ಅವ್ರ ತಲೆ ಮೇಲೆ ಹಾಕೋದು, ಎಲ್ಲರಿಗೆ ಹಾಕಿ ಹಾಕಿ ಎಚ್ಚರ ಮಾಡ್ತಾರೆ. ಎಚ್ಚರ ಮಾಡಿಬಿಟ್ಟು ಏನು ಮಾಡ್ತಾರೆ, ಎಲ್ಲರ ಜೊತೆ ಯುದ್ಧ ಮಾಡಿ ಎಲ್ಲರನ್ನ ಸಾಯಿಸ್ಬಿಡ್ತಾರೆ. ಆಗ ಎಷ್ಟು ಯುದ್ಧವನ್ನು ಮಾಡ್ತಿರ್ತಾರೆ ಅಂತಂದರೆ ಎಲ್ಲರನ್ನೂ ಎಷ್ಟು ಅವರು ಕಂಟಿನ್ಯೂಸ್ ಆಗಿ ಮಾಡ್ತಾರೆ ಅಂದರೆ ಅವರೆಲ್ಲ ಹೋಗಿ ರಾವಣನ ಹತ್ರ ಹೇಳ್ತಾರೆ, ಸ್ವಾಮಿ ಒಂದು ಕೋತಿ ಬಂದುಬಿಟ್ಟಿದೆ, ಆ ಕೋತಿ ಎಷ್ಟು ಧ್ವಂಸ ಮಾಡ್ತಾ ಇದೆ ಅಂದರೆ ಆ ಕೋತಿ ನಿಂಗಾರು ಹಿಡಿದ್ಬಿಡ್ಬೋದು, ಆದರೆ ಅದ್ರ ಬಾಲ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಯಾರ ಕೈಲೂ. ಹಿಡಿದು ಮೇಲಕ್ಕೆ ಎಸಿತಾ ಇದ್ರೆ ರಾತ್ರಿ ಮೇಲಕ್ಕೆ ಹೋದವರು ಬೆಳಗ್ಗೆ ಲಂಕೆಗೆ ವಾಪಸ್ ಬಂದು ಬೀಳ್ತಾವ್ರೆ ಎಲ್ಲ ದಬ ದಬ ಅಂತ. ಆ ಥರ ಆ ಬಾಲ ಆ ಹನುಮಂತನ ನಾವು ಏನೂ ಮಾಡೋಕ್ಕೆ ಆಗ್ತಿಲ್ಲ ಅಂತ ಎಲ್ಲ ವರ್ಣನೆ ಮಾಡ್ತಾ ಇದ್ದಾರೆ. ನನಗೆ ನಮ್ಮ ಕೈಲಿ ಅವ್ರನ್ನ ಹಿಡಿಯೋಕ್ಕಾಗ್ತಿಲ್ಲ ಅಂತ. ವಜ್ರ ಶರೀರ ಗಂಭೀರ ಮುಕುಟಧರ ದುರ್ಜನವನ ಕುಠಾರ ದುರ್ಜನವನ ಕುಠಾರ ನಿರ್ಜರ ಮಣಿ ದಯವಾರ ಬಾಲ ಉಧಾರ ಸಜ್ಜನರಥ ಪರಿಹಾರ ಸಜ್ಜನರಥ ಪರಿಹಾರ. ಯಾರಪ್ಪ ನೀನು ಇಷ್ಟೊಂದು ಅವತರ ಮಾಡ್ತಾ ಇದೆಯಾ ಅಂತ ಅಂದರೆ ಅಕ್ಷಕುಮಾರನ್ನು ಸಾಯಿಸ್ತಾರೆ, ಎಲ್ಲ ಸೈನಿಕರನ್ನು ಸಾಯಿಸಿರ್ತಾರೆ, ಎಲ್ಲ ಯೋಧರನ್ನು ಸಾಯಿಸಿರ್ತಾರೆ. ರಾವಣ ಮುಂದೆ ನಿಲ್ಲಿಸ್ಕೊಂಡು ಯಾರಪ್ಪ ನೀನು ಅಂತ ಹೇಳಿದ್ರೆ ಏನು ಹೇಳ್ತಾರೆ, ನಾವಾಗಿದ್ರೆ ಅಷ್ಟು ಜನನ ಸಾಯಿಸ್ಬಿಟ್ಟು ಎಲ್ಲ ಗುಂಡಾಂತರ ಮಾಡಿ ಅವಾಂತರ ಮಾಡಿ ಹೋಗಿ ಯಾರಪ್ಪ ನೀನು ಅಂದರೆ ನಾವು ಏನು ಹೇಳ್ತಿದ್ವಿ ಹೇಳಿ, ನಮ್ಮ ಟಿ ವಿ ಹೆಂಗಿರ್ತಿತ್ತು. ಹನುಮಂತ ದೇವರು ಹೇಳ್ತಿರು, ದಾಸೋಹಂ ಕೌಸಲೇಂದ್ರಸ್ಯ ರಾಮಸ್ಯ ಅಕ್ಲಿಷ್ಟ ಕರ್ಮಣಃ. ನಾನು ಯಾರು? ರಾಮನ ಅಲ್ಲ ಬೇರೆಯಾಗಿದೆ. ಅಕ್ಷಯ ಕುಮಾರ ಸತ್ತೋದ್ನಲ್ಲ, ಯಾರು ಸಾಯ್ತಿದ್ದು ಗೊತ್ತಾ? ನಿನ್ನ ಲಕ್ಷಾದಿಲಕ್ಷ ಸೈನಿಕರು ಯೋಧರೆಲ್ಲ ಇರಲ್ಲ, ಅವರೆಲ್ಲ ಪುಡಿ ಪುಡಿ ಆಗಿದ್ದು ಯಾರಿಂದ ಗೊತ್ತಾ? ಅವನೇ ಅಂತ ಫಿಲಮ್ ಹಂಗೆ ತೋರಿಸ್ಬಿಟ್ಟಿದ್ರು. ಆದರೆ ಅವ್ರು ಏನು ಹೇಳಿದ್ರು, ಅಷ್ಟು ಸೇವೆ ಮಾಡಿ ನಾನು ರಾಮನ ದಾಸ ಅಂದ್ಕೊಂಡ್ರು. ನಾವೊಂದು ಸ್ವಲ್ಪ ಏನಾದ್ರು ಸೇವೆ ಮಾಡಿಬಿಟ್ರೆ ಆ ಕಡೆ ನೋಡ್ತಾನೆ ಇರ್ತೀವಿ, ಯಾರು ಇನ್ನೂ ನೋಟಿಸೇ ಮಾಡಲಿಲ್ವಲ್ಲ, ಯಾರು ಇದ್ರ ಬಗ್ಗೆ ಯೋಚನೆ ಮಾಡ್ತಿಲ್ವಲ್ಲ ಅಂತ. ಅಷ್ಟು ಸೇವೆ ಮಾಡಿ ಏನು ಹೇಳಿದ್ರು, ದಾಸೋಹಂ ಕೌಸಲೇಂದ್ರಸ್ಯ ರಾಮಸ್ಯ ಅಕ್ಲಿಷ್ಟ ಕರ್ಮಣಃ. ನಾನು ಯಾರು? ಮತ್ತೆ ರಾಮಸ್ಯ ಅಕ್ಲಿಷ್ಟ ಕರ್ಮಣಃ. ಇದೊಂದು ಇಷ್ಟೆಲ್ಲ ಕೆಲಸ ಮಾಡ್ತೀನಲ್ಲ, ಅವಾಗೂ ನನ್ನ ಗ್ರೇಟ್ನೆಸ್ ಬರಬಾರ್ದು. ಯಾವ ಕೆಲಸ ಯಾರಿಂದ ಸಾಧ್ಯನೇ ಇಲ್ಲ ಅಂತ ಒಬ್ಬ ವ್ಯಕ್ತಿ ಇದ್ದಾನೋ ಅವನ ಸೇವಕ ನಾನು. ಅಂದರೆ ಇದೆಲ್ಲ ನಾನು ಮಾಡಿಲ್ಲ, ಆತ ಮಾಡಿಸಿದ್ದು ಅನ್ನೋದನ್ನು ಆ ಒಂದು ಶ್ಲೋಕದಲ್ಲಿ ಅವ್ರು ಏನು ಮಾಡ್ತಾರೆ, ತೋರಿಸ್ತಾರೆ. ತೋರಿಸಿ ಏನು ಮಾಡ್ತಾರೆ, ಇಡೀ ಲಂಕೆಯನ್ನು ಏನು ಮಾಡ್ತಾರೆ, ಎಲ್ಲ ಇಡೀ ಲಂಕೆಯನ್ನು ದಹನ ಮಾಡಿ ಬಾಲಕ್ಕೆ ಬೆಂಕಿ ಹಚ್ತಾರೆ. ಆ ಬಾಲಕ್ಕೆ ಬೆಂಕಿ ಹಚ್ಚಿದಾಗ ಇಡೀ ಲಂಕೆಯನ್ನು ದಹನ ಮಾಡ್ತಾರೆ. ಆ ಇಡೀ ಲಂಕೆಯನ್ನು ದಹನ ಮಾಡಿದಾಗ ಎರಡು ದಹನ ಮಾಡಲ್ಲ. ಒಂದು ಸೀತಾದೇವಿ ಇದ್ದಂತಹ ಅಶೋಕವನದ ಆ ಸ್ಥಳ, ಇನ್ನೊಂದು ವಿಭೀಷಣನ ಮನೆ. ಇದು ಸರ್ವಿಸಲ್ಲಿ ಮತ್ತೆ ಪರ್ಟಿಕ್ಯುಲರ್ ಸರ್ವಿಸು. ರಾಮ ಒಂದ್ಸಲಿ ರಾವಣ ರಾತ್ರಿ ಯುದ್ಧಕ್ಕೆ ಹೋಗಿದ್ದಾಗ ಕಾಣದೆ ಒಬ್ಬರನ್ನ ಸಾಯಿಸೇ ಬಿಟ್ಟಿರ್ತಾನೆ. ಯಾರು ಅಂದರೆ ಶೂರ್ಪನಖಿ ಗಂಡ. ಏನಂದರೆ ಕತ್ಲೆಯಲ್ಲಿ ಕಾಣಲಿಲ್ಲ ಅಂದ್ಬಿಟ್ಟು ಯುದ್ಧ ಮಾಡಿದ್ರೆ ತನ್ನ ಸ್ವಂತ ಹೆಂಡತಿ ಅಂದರೆ ತಂಗಿ ಗಂಡನೇ ಸಾಯಿಸ್ಬಿಟ್ಟಿರ್ತಾನೆ. ಅಂದರೆ ನಮ್ಮ ಸ್ಟ್ರೋಕ್ ಆ ಥರ ಇರ್ತದೆ. ಏನೋ ಮಾಡೋಕ್ಕೋದ್ರೆ ಯಾರ್ಯಾರನ್ನ ಸಾಯಿಸ್ಬಿಟ್ಟು ಏನೋ ಕೆಲಸ ಮಾಡ್ತಾರೆ. ಪರ್ಫೆಕ್ಟಾಗಿ ಅಷ್ಟು ಕೆಲಸ ಮಾಡಬೇಕಾದಾಗಲೂ ಸಹ, ಅಷ್ಟು ಸೇವೆ ಮಾಡಬೇಕಾದಾಗಲೂ ಸಹ ಅಷ್ಟು ಪ್ರಾಬ್ಲಮ್ ಇದೆ. ಸಡನ್ನಾಗಿ ಆಚೆ ಹೋಗ್ಬೇಕಾದ್ರೆ ಹೋಗೋಕ್ಕಾಗಲ್ಲ, ಸಮುದ್ರ ಐತೆ, ತುಂಬ ಸಮಸ್ಯೆ ಇದೆ. ಆದರೂ ಸಹ ಆ ಕೆಲಸ ಅಷ್ಟು ಪರ್ಫೆಕ್ಟಾಗಿ ಮಾಡ್ತಾರೆ. ಅಂದರೆ ಭಗವಂತನ ಸೇವೆಯಲ್ಲಿ ನಮಗೆ ಎಷ್ಟು ನಿಷ್ಠೆ ಇರಬೇಕು, ಆ ಸೇವೆಯನ್ನು ಎಷ್ಟು ಸರಿಯಾಗಿ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋದು ನಾವು ಹನುಮಂತ ದೇವರಿಂದ ನಾವು ಚೆನ್ನಾಗಿ ತಿಳುವಳಿಕೆ ಪಡ್ಕೊಳ್ಬೇಕು, ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಹನುಮಂತ ದೇವರು ಏನು ಮಾಡ್ತಾರೆ, ಮತ್ತೆ ಸೀತೆಯಿಂದ ಚೂಡಾಮಣಿಯನ್ನು ಪಡೆದುಕೊಂಡು ರಾವಣನಿಗೆ ಹೇಳ್ತಾರೆ, ಇದು ಕೊನೆ ಅವಕಾಶ, ಈಗಾದರೂ ನೀನು ಒಪ್ಕೊಂಡ್ರೆ, ಈಗಾದರೂ ನೀನು ರಾಮನಿಗೆ ಶರಣಾಗತಿ ಆದರೆ ರಾಮ ಕ್ಷಮಿಸ್ತಾನೆ, ನೀನು ಉದ್ಧಾರ ಆಗ್ತೀಯ ಅಂತ ಹೇಳ್ತಾರೆ. ಆದರೆ ಆತ ಏನು ಮಾಡಲ್ಲ, ಕೇಳೋದಿಲ್ಲ. ಇದು ಯಾರಿಗೆ ಕೊನೆ ಮಾತು ಹನುಮಂತ ದೇವರು ಹೇಳ್ತಾ ಇರೋದು? ಯಾರಿಗೆ ಈ ಕೊನೆ ಮಾತು ಹನುಮಂತ ದೇವರು ಹೇಳ್ತಾ ಇರೋದು? ನಮಗೆ. ಇವತ್ತಾದ್ರೂ ಈ ರಾಮನವಮಿ ದಿನ ಆದರೂ ನಾವು ಸಂಕಲ್ಪ ಮಾಡಿ ರಾಮನಿಗೆ ಶರಣಾಗತರಾದರೆ ಅಲ್ಲ, ನಾವು ಅಯ್ಯೋ ರಾವಣ ಭಾಳ ಕೆಟ್ಟವನು, ಸೀತೆ ಕರ್ಕೊಂಡು ಹೋಗ್ಬಿಟ್ಟ, ಎಂತೆಂಥ ಕೆಲಸ ಮಾಡ್ದ ಅಂತ. ಸೀತೆ ಅಂದರೆ ಯಾರು? ಮಹಾಲಕ್ಷ್ಮಿ. ಅಂದರೆ ಏನು? ಸಂಪತ್ತು. ನಾವ್ಯಾರು ಅಂದರೆ ನಮಗೆ
ನಾವು ಮಾತ್ರ ಸಂಪತ್ತನ್ನು ಕದ್ಕೊಂಡು ಇಟ್ಕೊಳ್ತಾ ಇಲ್ವಾ? ನಮ್ಗೆ ಯಾರು ಬೇಡ? ರಾಮ ಬೇಡ, ನಾರಾಯಣ ಬೇಡ. ಆದರೆ ಸಂಪತ್ತು, ಹಣ ಮಾತ್ರ ನಮಗೆ ಯಾವಾಗಲೂ ಹಣ ಬೇಕು, ಆಸ್ತಿ ಬೇಕು, ಜಮೀನು ಬೇಕು, ಸೈಟ್ ಬೇಕು. ನಮಗೆ ರಾಮ ಬೇಡ, ಯಾರು ಬೇಕು? ಸೀತೆ ಬೇಕು. ನಾವು ಸೀತೆಯನ್ನು ಅಪಹರಣ ಮಾಡಿ ಇಟ್ಕೊಂಡಿಲ್ವಾ? ಏನು ಆವಾಗಿಂದ ರಾವಣ ಕೆಟ್ಟವನು, ಸೀತೆ ಅಪಹರಿಸ್ಬಿಟ್ಟ, ಹಂಗೆ ಹಿಂಗೆ. ನಾವೇನು ಮಾಡ್ತಾಯಿದ್ದೀವಿ? ನಾವು ರಾವಣರೇ ಏನು ಮಾಡಿದ್ದೀವಿ? ಸೀತೆಯನ್ನು ಅಪಹರಿಸ್ಬಿಟ್ಟು, ಅಥವಾ ಆದರೆ ಸೀತೆಯೇ ಬೇಕು ಅಂತ ನಾವು ಯಾವಾಗಲೂ ಯೋಚನೆ ಮಾಡ್ತೇವೆ. ಆದರೆ ಸೀತೆ ಮಾತ್ರ ಇರಬಾರ್ದು. ಹನುಮಂತ ದೇವರು ಏನು ಮಾಡ್ತಾರೆ? ಸೀತೆ ಕರ್ಕೊಂಡೋಗಿ ಏನು ಮಾಡ್ತಾರೆ? ರಾಮನ ಹತ್ರ ಸೇರಿಸಿ ಸೀತಾರಾಮರ ಸೇವೆಯನ್ನು ಮಾಡ್ತಾರೆ. ಅದರ ಅರ್ಥ ಏನು? ಆ ಸಂಪತ್ತು ನಮ್ಮಲ್ಲಿ ಏನು ಶಕ್ತಿ ಇದೆಯೋ ಅದನ್ನು ಏನು ಮಾಡಬೇಕು? ರಾಮನ ಸೇವೆಗೆ ಬಳಸಬೇಕು. ಸೀತೆಯನ್ನು ನಾವು ಯಾವುದಕ್ಕೆ ಬಳಸಬೇಕು? ರಾಮನ ಸೇವೆಗೆ ಉಪಯೋಗಿಸ್ಬೇಕು. ಆ ರೀತಿಯಾಗಿ ಸಂಪತ್ತನ್ನು ರಾಮನ ಸೇವೆಗೆ ಉಪಯೋಗಿಸ್ಬೇಕು. ಆ ಸಂಪತ್ತು ಎಲ್ಲೈತೆ? ಲಂಕೆಯಲ್ಲೈತೆ. ಲಂಕೆ ಅಂದರೆ ಏನು? ನಮ್ಮ ಮನಸ್ಸು ಒಳಗಡೆ ಭದ್ರವಾಗ್ಬಿಟ್ಟೈತೆ. ಎಷ್ಟು ಭಗವಂತನ ಸೇವೆ ಭದ್ರವಾಗಿದೆ ಅಂದರೆ ತಾಪತ್ರಯಗಳು, ಸಮುದ್ರ, ಲಂಕಿಣಿ, ಎಷ್ಟೊಂದು ರಾಕ್ಷಸರು ಅದೆಲ್ಲರ ಒಳಗಡೆ ಇದೆ. ಅದರಿಂದ ಆಚೆ ಕರ್ಕೊಂಡು ಬಂದು ಏನು ಮಾಡಬೇಕು? ಭಗವಂತನ ಸೇವೆಗೆ ಯಾವಾಗ ಸದ್ವಿನಿಯೋಗ ಮಾಡ್ತೀವಿ ಆವಾಗ ಏನಾಗುತ್ತೆ? ಹನುಮಂತ ದೇವರ ಸಹಾಯದಿಂದ ನಾವು ಆ ಸೇವೆಯನ್ನು ಯಾವಾಗ ಮಾಡ್ತೀವಿ ಆಗ ಹನುಮಂತ ದೇವರ ಆಶೀರ್ವಾದದಿಂದ ನಮಗೇನಾಗುತ್ತೆ? ನಮಗೆ ರಾಮನ ದರ್ಶನವಾಗುತ್ತೆ. ಸುಂದರಕಾಂಡ ಕೇಳಿದ್ದಕ್ಕೆ ನಿಜವಾದ ಸಾರ್ಥಕತೆ ಆಗುತ್ತೆ. ಅದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ಪ್ರಶ್ನೆಗೆ ಸಮಯ ಇಲ್ಲ, ಇಲ್ಲಿಗೆ ವಿರಾಮವನ್ನು ಹೇಳ್ತಿದ್ದೀನಿ. ರಾಮಚಂದ್ರಾಯ ಜನಕ ರಾಜ ಮನೋಹರಾಯ ದಯವಿಟ್ಟು ಕ್ಷಮಿಸಿ. 10 ನಿಮಿಷ ಹೆಚ್ಚಿಗೆ ತಗೊಂಡು ಹರೇ ಕೃಷ್ಣ. ಪೂಜ್ಯ ರಾಜ ಮದನ್ ಮೋಹನ್ ಪ್ರಭುಗಳು ನಮಗೆ ಇವತ್ತು ರಾಮಾಯಣದ ಸುಂದರಕಾಂಡವನ್ನು ತುಂಬ ಸೊಗಸಾಗಿ ಹೇಳಿಕೊಟ್ಟಿದ್ದಾರೆ. ಹಾಗೆ ಅವರು ಹೇಳಿದ ಒಂದೊಂದು ಮಾತುಗಳು ಮತ್ತು ಉದಾಹರಣೆ ನಾವು ನಮ್ಮಲ್ಲಿ ಅದನ್ನು ಅನ್ವಯ ಮಾಡ್ಕೊಬೇಕು ಅಂತ ಹೇಳ್ತಾ ಒಂದ್ಸತಿ ಜೋರಾಗಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋ ಮುಖಾಂತರ ಕೃತಜ್ಞತೆ. ಕೃಷ್ಣ 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 ಹರೇ 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 ರಾಮ